ಇದು 6% ಕೆಪಾಸಿಟಿ, 6 ಜನ. 4% ಕೆಪಾಸಿಟಿಯಿಂದ ಹಿಡಿದು ನಿಮಗೆ 15-25 ಪ್ಯಾಸೆಂಜರ್ವರೆಗೂ ನಾವು ಕೆಪಾಸಿಟಿ ಕೊಡ್ತೀವಿ. ಕೆಳಗಡೆ ಬಂದು ನಿಮಗೆ ಲೈಟಿಂಗ್ ಡಿಸೈನ್ಸ್ ಬರುತ್ತೆ, ಅದು ನೆಕ್ಸ್ಟ್ ವರ್ಷನ್ ಬರುತ್ತೆ, ಅಲ್ಲಿ ಹೋಗೋಣ. ಇದರಲ್ಲಿ ಒಳಗಡೆ ನೋಡಿ ಫುಲ್ ಮಿರರ್ ಸ್ಟೈಲಲ್ಲಿ ಇದೆ, ಸೀಲಿಂಗು ಡಿಸೈನ್ ಕಸ್ಟಮೈಸ್. ಅವ್ರು ಇಂಡಿವಿಜುವಲ್ ಕಸ್ಟಮೈಸ್ ಅಲ್ಲಿ ಏನು ಆರ್ಕಿಟೆಕ್ಟ್ ಏನು ಬಿಲ್ಡರ್ ಕೊಟ್ಟಿರ್ತಾರೆ ಅವ್ರಿಗೆ ಬಿಲ್ಡಿಂಗ್ ಅಲ್ಲಿ, ಅದು ತಕ್ಕಂತೆ ನಾವು ಕಸ್ಟಮೈಸ್ ನಾವು ರೆಡಿ ಮಾಡ್ತೀವಿ. ಕ್ವಾಲಿಟಿ ಅವೆಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹೌದು, ಇದರಲ್ಲಿ ನಿಮಗೆ ಗ್ಲಾಸ್ ಅಲ್ಲಿ ನೋಡಿ ಒಂದು ಡಿಸೈನ್ ಇದೆ, ಇದರಲ್ಲಿ ಸುಮಾರು ಡಿಸೈನ್ಸ್ ಬರುತ್ತೆ. ಏನು ಸುಮಾರು ಅಂದ್ರೆ ಕಮ್ಮಿ ಒಂದು 250 ಡಿಸೈನ್ಸ್ ಇದೆ ಇದರಲ್ಲಿ. ಒಂದು ನಾರ್ಮಲ್ ಸಿಂಪಲ್ ಆಗಿ ಇಟ್ಟಿದ್ದೀವಿ ಅಷ್ಟೇ, ಒಂದು 10 to 15 ಕ್ಯಾಬಿನ್ ಇದೆ ಅಷ್ಟೇ ಇಲ್ಲಿ. ಇದಕ್ಕಿಂತ ನೀವು 250 ಕ್ಯಾಬಿನ್ಸ್ ಡಿಸೈನ್ಸ್, 250 ಕ್ಯಾಬಿನ್ಸ್ ಡಿಸೈನ್ಸ್. ಏನ್ ಡಿಫರೆನ್ಸ್ ಎರಡಕ್ಕೂ? ಒಂದು ಆಕ್ಚುಲಿ ಇದು ಜರ್ಮನ್ದು, ಇನ್ನೊಂದು ಇಂಡಿಯನ್ದು. ಇದು ಭಾರತ್ ಬಿಜಿಲಿ ಅಂತ ಕರಿತೀವಿ. ಭಾರತ್ ಬಿಜಿಲಿ ಅಂದ್ರೆ ನಮ್ಗೆ ಇಂಡಿಯನ್ ಮೇಡ್ ಅಲ್ಲಿ ಬರುತ್ತೆ ಇದು. ಏನಕ್ಕೋಸ್ಕರ ಭಾರತ್ ಬಿಜಿಲಿ ಇಟ್ಟಿದ್ದೀವಿ ಅಂತ ಅಂದ್ರೆ, ಒಬ್ಬೊಬ್ರು ಕೇಳ್ತಾರೆ ನಮ್ಗೆ ಔಟ್ ಆಫ್ ಕಂಟ್ರಿ ಬೇಡ, ನಮ್ಗೆ ಇಂಡಿಯನ್ ಸ್ವದೇಶಿ ಬೇಕು, ನಾವು ಸ್ವದೇಶಿದ್ ಬೇಕು, ನಮ್ಗೆ ಇಂಡಿಯನ್ ಅಲ್ಲಿ ಇದೀವಿ, ನಮ್ಗೆ ಯಾಕೆ ಇಂಡಿಯನ್ ಕೊಡೋದ ನೀವು ಅಂತ ಕೇಳಿದಾಗ ಏನಾಗುತ್ತೆ, ನಮ್ಗೆ ಒಂಥರ ಸೇಮ್ ಆಗ್ತಿರುತ್ತೆ. ಅವಾಗ ನಮ್ಗೆ ಏನಾದ್ರೂ ಪರವಾಗಿಲ್ಲ, ನಮ್ಗೆ ಇಂಡಿಯನ್ದೇ ಕೊಡಿ ಅಂತ ಅಂದಾಗ ಅದನ್ನು ನೋಡಿ ಆ ಕ್ವಾಲಿಟಿ ಇಂಡಿಯನ್ದೇ ಕೊಟ್ಟರು ನಾವು ಇಂಡಿಯನ್ ಜಾಸ್ತಿ ಪರ್ಫಾರ್ಮೆನ್ಸ್ ಇದೆ ಅಂತ ಜಾಸ್ತಿ ಫೋರ್ಸ್ ಮಾಡೋಕೆ ಹೋಗಲ್ಲ. ಬಟ್ ಭಾರತ್ ಬಿಜಿಲಿ ನಾವೇನು ಇಟ್ಟಿದ್ದೀವಿ ಅಂತ ಅಂದರೆ, ಇದರಲ್ಲಿ ಈ ಮೋಟ್ರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಿಮಗೆ IoT ಸಿಸ್ಟಮ್ ಎಲ್ಲ ಇರುತ್ತೆ, ಇಂಟರ್ನೆಟ್ ಆಪ್ಷನ್ ಎಲ್ಲ ಇರುತ್ತೆ ಇದರಲ್ಲಿ. ಇಂಟರ್ನೆಟ್ ಅಲ್ಲಿ ಆಪ್ಷನ್ ಓಪನ್ ಮಾಡ್ಬೋದು, ಡೋರ್ಸು, ಕ್ಯಾಬಿನು ಆಫ್ ಯೂಶುವಲ್ ಆಗಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಪ್ಲೇ ಮಾಡ್ತಾರಲ್ಲ ಈ ತರ ಡಿಸ್ಪ್ಲೇಗಳಲ್ಲ. ಹೌದು, ನೋಡಿ ಇವನು ಕೂಡ ಆಪ್ಷನ್ಸ್ ಮಾಡಿ ನಾವು ಬಡ್ಜೆಟ್ ಅಲ್ಲಿ ಹಾಕ್ಸ್ಕೊತೀವಿ, ಬಟ್ ಡಿಸ್ಪ್ಲೇ ಮಾತ್ರ ಕ್ವಾಲಿಟಿ ಬೇಕು. ಅನ್ನೋನ್ ಪರ್ಸನ್ ಯೂಸ್ ಮಾಡ್ತಾ ಇರ್ತಾರ, ಬಯೋಮೆಟ್ರಿಕ್ ಕೊಡ್ತಾರೆ. ಪ್ಯಾಸೆಂಜರ್ ಲಿಫ್ಟ್ ಬೇಕಾ, ಗೂಡ್ಸ್ ಲಿಫ್ಟ್ ಬೇಕಾ, ಹಾಸ್ಪಿಟಲ್ಗೆ ಬೇಕಾ, ಸ್ಟ್ರಕ್ಚರ್ ಲಿಫ್ಟ್. ಸುಮಾರು ಹಾಸ್ಪಿಟಲ್ ಲಿಫ್ಟ್ಗೆ ಸ್ಟ್ರಕ್ಚರ್ ಪೇಷೆಂಟ್ನ ತೆಳ್ಕೊಂಡು ಹೋಗೋದು ಲಿಫ್ಟ್ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಇನ್ಸ್ಟಾಲ್ ಆಗ್ತಾ ಇದೆ, ರನ್ನಿಂಗು ಕೊಡ್ತಾ ಇದ್ದೀವಿ. ನೀವು ಇದೇ ಮೂಲೆ ಅಂತಲ್ಲ, ಹೊಸಪೇಟೆಲ್ಲಿದೆ, ಚಿತ್ರದುರ್ಗದಲ್ಲಿದೆ, ದಾವಣಗೆರೆಯಲ್ಲಿದೆ, ಶಿವಮೊಗ್ಗದಲ್ಲಿದೆ, ಮಂಗಳೂರಲ್ಲಿದೆ. ಮಡಿಕೇರಿ ಟಿಬೇಟಿಯನ್ ಟೆಂಪಲ್ಗೆ ಲಿಫ್ಟ್ ಕೊಟ್ಟಿದ್ದೀವಿ. 15 ಡೇಸಲ್ಲಿ ರೆಡಿ ಮಾಡಿಕೊಟ್ಟಿದ್ದೀವಿ. 15 ಡೇಸಲ್ಲಿ ಲಿಫ್ಟ್ ಓನ್ಲಿ ಟೈಮ್ ಕೊಟ್ಟಿದ್ದು ನಮ್ಗೆ ಅವರು 15 ಡೇಸಲ್ಲಿ ಟಿಬೇಟಿಯನ್ ಟೆಂಪಲ್ ಅಲ್ಲಿ ಗುರುಜಿ 15 ದಿವಸ ರೆಡಿ ಮಾಡ್ಕೊಟ್ಟಿದ್ದೀವಿ. ಇಲ್ಲಿಂದ ಫಾರ್ ಎಕ್ಸಾಂಪಲ್ UPಗೆ ನಾನು ಫಿಟ್ ಮಾಡ್ತಾ ಇದ್ದೀನಿ ಲಿಫ್ಟ್. ಉತ್ತರ ಪ್ರದೇಶ್ ವಾರಣಾಸಿ ಕೇಳಿದ್ದೀರಾ? ವಾರಣಾಸಿಗೆ ಇಲ್ಲಿಂದ ಲೋಡಿಂಗ್ ಹೋಗ್ತಾ ಇದೆ, 2 ಕಂಟೈನರ್ ಹೋಗ್ತಾ ಇದೆ. 3 ಲಿಫ್ಟ್ ಒಂದೇ ಕಸ್ಟಮರ್ ಕೊಟ್ಟಿದ್ದಾರೆ. ಶಿಖರ್ ಎಲಿವೇಟರ್ಸ್, ಮೌಂಟ್ ಎವರೆಸ್ಟ್ ಸರ್. ಶಿಖರ್ ಅಂದ್ರೆ ಮೌಂಟ್ ಎವರೆಸ್ಟ್ ಅಂತ ಹೇಳಿ. ಆ ಪಿರಮಿಡ್ ಹೇಗಿದೆ ಲೈಕ್ ಮೌಂಟ್ ಎವರೆಸ್ಟ್ ಅವರು ರೀಚ್ ಆಗ್ತಾ ಇದೀವಿ ಅಂತ ನಾವು ಹೆಚ್ಚು ಕಮ್ಮಿ ಫ್ಯೂಚರ್ ಅಲ್ಲಿ ಏನಾದ್ರು ಅದಕ್ಕೂ ಲಿಫ್ಟ್ ಹಾಕೊಡಿ ಅಂದ್ರೆ ಅದಕ್ಕೂ ಕೂಡ ಹಾಕ ಕೆಪಾಸಿಟಿ ಇದೆ ಅಂತ ಮುಂದೆ ಬರ್ತೀವಿ. ಮಾಡೋಣ ಸರ್, ಮಾಡ್ಕೊಡ್ತಾರೆ. ಅದೇ ಶಿಖರ್ ಎಲಿವೇಟರ್ಸ್ ಅದು ಎಲ್ಲೂ ಇಲ್ಲ, ನಮ್ಮ ಬೆಂಗಳೂರಿನ ನಾಗರಬಾವಿಲಿ ಇದೆ ಆಫೀಸು. ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಬರಕ್ಕಾಗಲ್ವಾ? ಆಲ್ ಓವರ್ ಕರ್ನಾಟಕದಾದ್ಯಂತ ನೀವು ಎಲ್ಲೇ ಇದ್ರೂ ಕೂಡ ನಿಮ್ಮ ಮನೆಗೆ ಬಂದು ನಿಮ್ಮ ಜಾಗನ ಪ್ರತಿಯೊಂದು ಸ್ಕ್ವೇರ್ ಫೀಟ್ ನ ಸ್ಕೆಚ್ ಹಾಕಿ ಇದಕ್ಕೆ ಈ ತರ ಬೇಕು, ಈ ತರ ಅಂತ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಇವ್ರ ಕಡೆಯಿಂದ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಲ್ಮೋಸ್ಟ್ ನಮ್ಮ ಚಾನಲಲ್ಲಿ ಕನ್ಸ್ಟ್ರಕ್ಷನ್ ಬಗ್ಗೆ ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ. ಕೆಲವು ಮನೆಗಳಿಗೆ ಲಿಫ್ಟ್ಗಳನ್ನ ಹಾಕ್ಸಿರ್ತಾರೆ. ಅದೇ ರೀತಿ ಲಿಫ್ಟ್ಗಳು ಯಾವ ಜಾಗಕ್ಕೆ ಬೇಡ ಹೇಳಿ, ಒಂದು PG ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಕಮರ್ಷಿಯಲಿಂದ ರೆಸಿಡೆನ್ಷಿಯಲ್ ಪ್ರತಿಯೊಂದಕ್ಕೂ ಬೇಕು. ಬಟ್ ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇದೆಯೋ ಇಲ್ಲೋ, ಯಾವ ಥರ ಹಾಕ್ಸ್ಬೇಕು ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಾನಿವತ್ತು ಬೆಂಗಳೂರಿನ ನಾಗರಬಾವಿಲಿರ್ತಕ್ಕಂಥ ಶಿಖರ್ ಎಲಿವೇಟರ್ಸ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಬಂದಿದ್ದೀನಿ ಸ್ನೇಹಿತರೆ. ಬರೀ ನೀವು ಡಿಸ್ಪ್ಲೇ ತಗೋತೀನಿ ಅಂದ್ರೂ ಕೂಡ ಸಾಕಷ್ಟು ಡಿಸ್ಪ್ಲೇಗಳನ್ನ ಇಲ್ಲಿ ಮಾಡಿದ್ದಾರೆ. ಇದ್ರೆ ಇದು 1000 ಡಿಸೈನ್ಸ್ ಇದೆಯಂತೆ. ಅದು ಬಿಟ್ಟು ಲಿಫ್ಟ್ಗಳನ್ನ ನೋಡ್ತೀನಿ ಅಂದರೆ ಇಲ್ಲಿ ನೋಡಿ ತುಂಬ ವೆರೈಟಿ ಲಿಫ್ಟ್ಗಳನ್ನ ಹಾಕಿದ್ದಾರೆ. ನಿಮಗೆ ನಾರ್ಮಲ್ ಬೇಕಾ, ಗೋಲ್ಡ್ ಫಿನಿಶಿಂಗ್ ಬೇಕಾ, ಬುರ್ಜ್ ಖಲೀಫಾಗ್ ಆಗ್ತಕ್ಕಂಥ ಲಿಫ್ಟಿಂದ ಹಿಡಿದು ಒಂದು ಸಿಂಗಲ್ ರೆಂಟಲ್ ಇನ್ಕಮ್ ಬರುವಂಥ ಮನೆಗೆ ಆಗ್ತಕ್ಕಂಥ ಲಿಫ್ಟ್ವರೆಗೂ ಇಲ್ಲಿ ನಿಮಗೆ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ನಿಮಗೆ ತೋರಿಸ್ತಾ ಇರೋದು. ಇವ್ರ ಹತ್ರ ಇನ್ನೂ 1000 ಡಿಸೈನ್ಸ್ ಇದೆ. ಆ ಜಾಗಕ್ಕೆ ಬಂದಿದ್ದೀನಿ, ಜೊತೆಗೆ ಮೋಟ್ರು ಕೂಡ ತೋರಿಸ್ತೀನಿ, ಯಾವುದು ಇಂಪಾರ್ಟೆಂಟ್ ಇದೆಯಾ ಏನು ಪ್ರತಿಯೊಂದು ಕೂಡ. ಅದಾದ ನಂತರ ಪ್ರತಿಯೊಂದು ಡಿಸೈನ್ಸ್ ಇದೆ, ಇದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡೋಣ. ನಿಮಗೆ ಯಾವ್ದು ಸೂಟಬಲ್ ಆಗುತ್ತೆ, ಯಾವುದನ್ನು ಹಾಕ್ಸ್ಕೋಬೇಕಾಗುತ್ತೆ, ಸೊ ಒಳಗಿರ್ತಕ್ಕಂಥ ಡಿಸೈನ್ಸ್ ಆಗಿರ್ಬೋದು ಪ್ರತಿಯೊಂದು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಡೋದಕ್ಕೆ ಶಿಖರ್ ಎಲಿವೇಟರ್ಸ್ನ ಓನರ್ ಆಗಿರ್ತಕ್ಕಂಥ ರಾಜು ಸರ್ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಬನ್ನಿ ಸರ್, ವೆಲ್ಕಮ್ ಟು MVP ಕನ್ನಡ ಚಾನಲ್. ಥ್ಯಾಂಕ್ ಯು ಸರ್. ನಮ್ಮ ಚಾನಲಲ್ಲಿ ಮೊದಲನೇ ಬಾರಿ ಲಿಫ್ಟ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್. ಹೌದು. ಸೊ ಇದು ವೆರಿ ಇಂಪಾರ್ಟೆಂಟ್ ಎಷ್ಟೋ ಜನಕ್ಕೆ. ಸೊ ಯಾಕಂದ್ರೆ ನಾನು ಕನ್ಸ್ಟ್ರಕ್ಷನ್ ವಿಡಿಯೋಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀನಿ. ಮನೆಗಳಿಗೆ ಬೇಕು, ಅದು ಬಿಟ್ಟು ಕೆಲವೊಂದು ಕಡೆ PGಗಳಿಗೆ ಬೇಕು, ಹಾಸ್ಟೆಲ್ಗಳಿಗೆ ಬೇಕು, ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಬೇಕು. ಸೊ ಇಷ್ಟೆಲ್ಲ ಜಾಗಗಳಲ್ಲೂ ಕೂಡ ಲಿಫ್ಟು ಅವಶ್ಯಕತೆ ಇದೆ. ಸೊ ಇದನ್ನು ಬಿಟ್ಟು ನಿಮ್ಮ ಹತ್ರ ಕೇಳ್ತಕ್ಕಂಥದ್ದು ನಾನೇನಂದರೆ, ಲಿಫ್ಟು ಇದು ಬಿಟ್ಟು ಯಾರ್ಯಾರಿಗೆ ಏನೆಲ್ಲ ಯೂಸೇಜ್ ಆಗುತ್ತೆ ಸರ್ ಇದರಿಂದ? ಸರ್ ಇವಾಗ ಏನಂದರೆ ಲಿಫ್ಟು ಏನಕ್ಕೆ ಏನೇನು ಯೂಸ್ ಆಗುತ್ತೆ ಅಂತ ಅಂದರೆ, ಕಸ್ಟಮರ್ಗೆ ಯಾವ ಥರದಲ್ಲೂ ಲಿಫ್ಟ್ ಯೂಸ್, ಇವಾಗ ಪ್ರತಿಯೊಂದು G+1 ಬಿಲ್ಡಿಂಗ್ ಪ್ರಿಪ್ರೇಷನ್ ಮಾಡ್ತಾ ಇದ್ರು ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ, ಇವಾಗ ಬರ್ತಾ ಇರೋದು ನಿಮಗೆ 40 ಇಯರ್ಸ್ ಆಗ್ತಿದ್ದಂಗೆ ನೀ ಪೇನ್ ಸ್ಟಾರ್ಟ್. ಎಸ್,
ಮೊಣಕಲ್ಲು ನೋವು. ಇವಾಗ ಬರ್ತಾ ಇರೋ ಫುಡ್ಡಲ್ಲಿ ಏನೂ ಇಲ್ಲ, ಎಲ್ಲ ಕರೆಂಟ್ ಎಲ್ಲ ಮಿಕ್ಸಿಲಿ ರುಬ್ಬೋ ಎಲ್ಲ ಕ್ಲಿಯರ್ ಮಾಡಿ ನಮ್ಗೆ ಕೊಡುತ್ತೆ. ಅದು ನಾವು ತಿಂದು ಸ್ಟೆಪ್ ಹತ್ತಿದ್ರೆ ನೀ ಪೇನ್ ಇಮಿಡಿಯೇಟ್ಲಿ ಸ್ಟಾರ್ಟ್. ಇವಾಗ ಪ್ರತಿಯೊಂದು ಕಸ್ಟಮರು G+1, G+2, G+3, G+4 ಅವ್ರವ್ರ ಕೆಪಾಸಿಟಿನಲ್ಲಿ ಎಷ್ಟೆಷ್ಟು ಫ್ಲೋರ್ಗೆ ಬೇಕಂದ್ರೆ ಎಲ್ಲ ಫ್ಲೋರ್ಗೂ ನಾವು ಲಿಫ್ಟ್ ಹಾಕಿ ಕೊಡ್ತೀವಿ ಎಲ್ಲ ಕಡೆನೂ. ಹಾಂ, ಬಟ್ ಏನಂದರೆ ಏನಕ್ಕೆ ಲಿಫ್ಟ್ ಹಾಕ್ಸೋತಾರೆ ಅಂದರೆ ಇವಾಗ ಪ್ಯಾಸೆಂಜರ್ ಲಿಫ್ಟ್ ನೋಡ್ಬೋದು, ಹಾಸ್ಪಿಟಲ್ ಸ್ಟ್ರೆಕ್ಚರ್ ಪೇಷೆಂಟ್ನ ತೊಗೊಂಡೋಗ್ಬೋದು, ಪೇಷೆಂಟ್ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ, ಆಮೇಲೆ ವೀಲ್ ಚೇರ್ ತೊಗೊಂಡೋಗ್ಬೋದು. ಇದೆಲ್ಲ ನಾವು ಪ್ರತಿಯೊಂದೂ ಕಸ್ಟಮರ್ಗೆ ಯಾವ್ಯಾವ ಥರದಲ್ಲಿ ಅವ್ರಿಗೆ ಯಾವ್ಯಾವ ರಿಕ್ವೈರ್ಮೆಂಟ್ ಇದೆ. ಮೇನ್ ನಮ್ಗೇನು ಥಿಂಕಿಂಗ್ ಏನಂದರೆ ಅವ್ರ ಕಾಲ್ ನಮ್ಮ ಕಸ್ಟಮರೇ ನಮ್ಗೆ ಡೈರೆಕ್ಟಾಗಿ ಕಾಲ್ ಮಾಡೋದ್ರಿಂದ ಅವಾಗ ಹೋಗಿ ನಾವು ಸ್ಪಾಟ್ಗೆ ಹೋಗಿ ನಮ್ಮ ಎಕ್ಸಿಕ್ಯೂಟಿವ್ನೇ ಆಗಲಿ ಇಲ್ಲ ನಾವಾದರೂ ಸರಿ ಯಾರಾದರೂ ಹೋಗಿ ನಾವಲ್ಲಿ ಇಮಿಡಿಯೇಟಾಗಿ ಅವ್ರಿಗೆ ವೆರಿಫಿಕೇಷನ್ ತೊಗೊಂಡು ಅವ್ರಿಗೆ ಕ್ಲಾರಿಟಿ ತೊಗೊಂಡು ಅವ್ರಿಗೆ ಯಾವ ಥರ ಬೇಕು ಲಿಫ್ಟು, G+1ಗೆ ಬೇಕಾ, G+5ಗೆ ಬೇಕಾ, 10 ಬೇಕಾ, 15ಗೆ ಬೇಕಾ, ಅವ್ರು ಕೇಳಿ ಎಷ್ಟೇ ಫ್ಲೋರ್ವರೆಗೂ ಮಾಡ್ಕೊಡ್ತೀರಾ ಸರ್? G+15 ಫ್ಲೋರ್ವರೆಗೂ ಮಾಡ್ತಾ ಇದ್ದೀವಿ. 15ನೇ ಫ್ಲೋರ್ವರೆಗೂ ನಿಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಏನದೇನು ಮಾಡ್ಕೊಡ್ತೀರೋ ಅದು ಮಾಡ್ಕೊಡ್ತೀವಿ. ಏನಕ್ಕೆ ಅಂದರೆ ಇವಾಗ ಪವರ್ ಇಶ್ಯೂ ಇರೋದ್ರಿಂದ ಜಾಸ್ತಿ ಫ್ಲೋರ್ ವೈಸ್ ಕೊಡ್ತಾ ಇಲ್ಲ, ಪರ್ಮಿಷನ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ G+15 ಲಾಸ್ಟ್ 15ವರೆಗೂ ಮಾಡ್ಕೊಡ್ತೀವಿ. 15. ಎಷ್ಟು ವರ್ಷದಿಂದ ಇದೆ ಸರ್ ಶಿಖರ್? ಸರ್ ಇದು ನಾವು ಈ ಫೀಲ್ಡಲ್ಲಿ ಬಂದು 15 ಇಯರ್ಸ್ ಕಂಪ್ಲೀಟ್ ಆಗಿ 16 ಇಯರ್ಸ್ ರನ್ನಿಂಗಲ್ಲಿ ಇದ್ದೀವಿ. 14ನೇ ವರ್ಷ 16 ಇಯರ್ಸ್ ರನ್ನಿಂಗ್. ಓನ್ಲಿ ಬ್ಯಾಂಗ್ಳೂರು, ಆಲ್ ಓವರ್ ಕರ್ನಾಟಕ ಸರ್? ಆಲ್ ಓವರ್ ಕರ್ನಾಟಕದಲ್ಲಿ ಇದ್ದೀವಿ. ಮತ್ತೊಂದು ಇವಾಗ ನಾವು ಎಲ್ಲ ಸ್ಟೇಟಲ್ಲೂ ರೆಡಿ ಮಾಡ್ಬೇಕಂತ ಇದ್ದೀವಿ. UP-ನಲ್ಲೂ ಆಲ್ರೆಡಿ ನಾವು ಲಿಫ್ಟ್ ಗೂಡ್ಸ್ ಹೋಗ್ತಾ ಇದೆ. ಓಕೆ ಓಕೆ. 3 ಲಿಫ್ಟ್ 4 ಲಿಫ್ಟ್ ಒಂದು ಕಂಟೈನರ್ನಲ್ಲಿ ಹೋಗ್ತಾ ಇದೆ. UP-ನಲ್ಲೂ ಲಿಫ್ಟ್. ವಾರಣಾಸಿ ಕೇಳಿದ್ದೀರಾ ನೀವು? ಎಸ್ ಕೇಳಿದ್ದೀವಿ. ವಾರಣಾಸಿನಲ್ಲಿ ನಮ್ಗೆ ಕಸ್ಟಮರು ಇದ್ದಾರೆ. ಓಕೆ ಓಕೆ ಓಕೆ. ಅಲ್ಲೂ ಲಿಫ್ಟ್ ಆಗ್ತಾ ಇದೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರಬೇಕು ಶಿಖರ್ ಎಲಿವೇಟರ್? ಶಿಖರ್ ಎಲಿವೇಟರ್ ಅಂದ್ರೆ ನಾಗರಬಾವಿ ಔಟರ್ ರಿಂಗ್ ರೋಡ್, ರಾಜ್ಕುಮಾರ್ ಸಮಾಧಿ ರಿಂಗ್ ರೋಡ್, ಔಟರ್ ರಿಂಗ್ ರೋಡ್ ಅಲ್ಲಿ ಬಂದ್ರೆ ಮಾಲ್ಗಳ ಸ್ಟಾಪ್ ಇರುತ್ತೆ. ಅದ್ರ ಪಕ್ಕದಲ್ಲಿ ರವಿ ಜಿಮ್, ಮಾಲ್ಗುಡಿ ಸ್ಕೂಲ್ ಅಂಡ್ ಬೈ ಟು ಕಾಫಿ. ಯಾರು ಕೇಳಿದ್ರು ರವಿ ಜಿಮ್ ಅಂದ್ರೆ ಸ್ಮಾಲ್ ಮಕ್ಕಳು ಕೇಳಿದ್ರು ಸಹಿತ ಹೇಳ್ತಾರೆ. ರವಿ ಜಿಮ್ ಅಂದ್ರೆ ಫಿಲಮ್ ಆಕ್ಟ್ರೆಸ್, ಹೌದು, ಅವರು ಬಿಲ್ಡರ್ ಬೇರೆ, ಜಿಮ್ಮು ಇಟ್ಕೊಂಡಿದ್ದಾರೆ. ಅಲ್ಲಿ ಕೇಳಿದ್ರೆ ಸಾಕು ರವಿ ಜಿಮ್ ಅಂತ ಲೊಕೇಶನ್ ಹಾಕಿ, ಇಲ್ಲ ಶಿಖರ್ ಎಲಿವೇಟರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಶಿಖರ್ ಎಲಿವೇಟರ್ ಅಂತ ಕೊಟ್ಟರೆ ಸಾಕು, ಲೊಕೇಶನ್ ಅಲ್ಲಿ ಇಮಿಡಿಯೇಟ್ ಆಗಿ ಲೈವ್ ಆಗುತ್ತೆ. ಸೂಪರ್ ಸೂಪರ್ ಸೂಪರ್. ಇವಾಗ ಲಾಂಚ್ ಆಗೋದು ಇಲ್ಲಿ ಇಷ್ಟು ಲೊಕೇಶನ್. ಸೊ ಇಲ್ಲೆಲ್ಲ ಡಿಸ್ಪ್ಲೇಗಳನ್ನ ಇಟ್ಬಿಟ್ಟಿದ್ದೀರಾ ಸರ್? ಜಾಸ್ತಿ ಸಮಯನ ವ್ಯರ್ಥ ಮಾಡದೆ, ತಡ ಮಾಡದೆ ಪ್ರತಿಯೊಂದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಸ್ಟಾರ್ಟಿಂಗ್ ಪ್ರೈಸು ನಿಮ್ಗೆ ಆವಾಗಲೇ ಹೇಳಿದ್ವಿ, 5,50,000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ 35 ಲ್ಯಾಕ್ವರೆಗೂ ಇದೆ. ಅದರಲ್ಲಿ ವೇರಿಯೇಷನ್ ಹೋಗುತ್ತೆ. ಒಂದು ಡೋರ್ ಬಂದು ನಿಮಗೆ ನಾನು ಹೇಳಿದೆ 10,000 ರೂಪೀಸಿಂದ ಗ್ಲಾಸ್ ಡೋರ್ ಸ್ಟಾರ್ಟ್ ಆಗುತ್ತೆ. 1 ಲ್ಯಾಕ್ವರೆಗೂ ಗ್ಲಾಸ್ ಡೋರ್ ಇದೆ. ಅದರಲ್ಲಿ ಕಸ್ಟಮರ್ ಯಾವ ವೇರಿಯಂಟ್ಗೆ ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಅವ್ರ ತಕ್ಕಂತೆ ಇವಾಗ SS ಡೋರ್ಗೆ ಹೋಗ್ತಾರೆ. SS ಡೋರ್ಗೆ ಹೋದರೆ ನಿಮ್ಗೆ ಒಂದು 6.5 ಲಕ್ಷ ಪ್ಲಸ್ GST, ಒಂದು 5.5 ಲಕ್ಷ ಪ್ಲಸ್ GST ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. G+1, G+2, G+3 ಹೈಟು ತೊಗೊತೀವಿ, ಪ್ಲಸ್ ಜಾಗ ಎಷ್ಟು ಕೆಪಾಸಿಟಿ ತೊಗೊತಾ ಇದ್ದಾರೆ ಎಲ್ಲ ಪ್ರತಿಯೊಂದು. ಯಾವ ಥರ ನಿಮ್ಮದು ಸರ್ ಸರ್ವಿಸು ನಿಮಗೆ ಮೋಟ್ರ್ ವಾರಂಟಿ ನಿಮಗೆ 10 ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ. ಸರ್ವಿಸಲ್ಲಿ ನಮ್ಮ ಕಡೆಯಿಂದ ಮ್ಯಾನುಫ್ಯಾಕ್ಚರಲ್ಲಿ ಏನಾದ್ರು ಏನಾದ್ರು ಪ್ರಾಬ್ಲಮ್ ಇತ್ತಂದರೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ ನಮ್ಮದು. ಆಲ್ ಓವರ್ ಕರ್ನಾಟಕ ಅಂತಲ್ಲ, ನಮ್ದು ಎಲ್ಲೆಲ್ಲಿ ಲಿಫ್ಟ್ ಹಾಕಿದ್ದೀವಿ ಎಲ್ಲ ಕಡೆ. ಅದರ್ ಸ್ಟೇಟು ಇರ್ಬೋದು. ಇವನ್ನೆಲ್ಲ ಡೈಲಿ ಯೂಸೇಜ್ ಮಾಡ್ತಾನೆ ಇರ್ಬೋದು, ಅಥವಾ ಒಂದು 6 ತಿಂಗಳು ಯೂಸ್ ಮಾಡಿ. 6 ತಿಂಗಳು ನೀವೆಲ್ಲ ಔಟ್ ಆಫ್ ಟ್ರಿಪ್ ಹೋಗಿದ್ರಲ್ಲ, ಔಟ್ ಆಫ್ ಕಂಟ್ರಿನಲ್ಲಿ ಅಲರ್ಟ್ ಆಗಿದ್ರೆ ನೋಡಿ. ಇವಾಗ ನಾವು US ಅಲ್ಲಿರೋರಿಗೆ ಲಿಫ್ಟ್ ಹಾಕಿದ್ದೀವಿ, ದುಬೈನಲ್ಲಿರೋರಿಗೆ ಲಿಫ್ಟ್ ಹಾಕಿದ್ದೀವಿ, ಆಮೇಲೆ ಆಸ್ಟ್ರೇಲಿಯಾದಲ್ಲಿರೋರಿಗೆ, ಇಲ್ಲಿ ಸುಮಾರು ಎಲ್ಲ ಕಂಟ್ರಿಲಿರೋರ್ಗೂ ಇಲ್ಲಿ ಲಿಫ್ಟ್ ನಾವು ಆಲ್ರೆಡಿ ಲಾಂಚ್ ಮಾಡಿದ್ದೀವಿ, ಆಲ್ರೆಡಿ ಹಾಕ್ಕೊಟ್ಟಿದ್ದೀವಿ. ಅವ್ರ ಮುಖ ನಾನೇ ನೋಡಿಲ್ಲ, ನನ್ನ ಮುಖ ಅವ್ರು ನೋಡಿಲ್ಲ. ಬರೀ ಫೋನ್ ಕಾಲಲ್ಲಿ ನಾನು ಬಿಸ್ನೆಸ್ ಮಾಡಿದ್ದೀನಿ. USA ಇವಾಗಲೂ 3-4 ಲೈವಲ್ಲಿ ಇದ್ದಾರೆ ಕಸ್ಟಮರ್. ಇನ್ಸ್ಟಾಲ್ ಆಗಿದೆ, ಅವ್ರ ಮನೆಗೆ ನೋಡಿಲ್ಲ. ನಮ್ದು ಆಲ್ರೆಡಿ ನಾವು ಕೊಟೇಶನ್ ಒಂದು ಫೀಡ್ ಮಾಡಿ PDF ಅಲ್ಲಿ ಕಳಿಸಿದ್ದೀವಿ ಅಷ್ಟೇ. ಅವ್ರು ನೋಡ್ಬಿಟ್ಟು ಅಲ್ಲಿಂದ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಲಿಫ್ಟ್ ಹಾಕಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಹೇಳಿಲ್ಲ ಅವರು. ಆಮೇಲೆ ಇವಾಗಲೂ ಹೇಳ್ತಾ ಇದ್ದಾರೆ ಸರ್ವಿಸ್ ಸೂಪರ್. ಓಕೆ, ಎನಿವೆ ಸರ್, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇಲ್ಲೊಂದಿಷ್ಟು ಡಿಸ್ಪ್ಲೇ ಇಟ್ಟಿದ್ದೀರಾ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ಅವ್ರಿಗೆ ತಿಳಿಸ್ತಾ ಹೋಗೋಣ ಸರ್. ಸರ್ ಇದು ನಾವು ಬ್ಲ್ಯಾಕ್ ಕಲರು ಮಿಡ್ ಬ್ಲ್ಯಾಕ್ ಅಂತ ಕರಿತೀವಿ ಇದನ್ನು. ಇದು ವಿತ್ ಮಿರರ್ ಎಲ್ಲ ಬರುತ್ತೆ. ಇದರಲ್ಲಿ ಎಂಟ್ರೆನ್ಸ್ ವಾಲ್ ಅಂತ ಕರಿತೀವಿ. ಇದರಲ್ಲಿ ಲಕ್ಸುರಿ ಲಿಫ್ಟ್ಗೆ ಕಾನ್ಸೆಪ್ಟ್ ಎಲ್ಲ ಹೋಗುತ್ತೆ. ಇದು ರಫ್ ಅಂಡ್ ಟಫ್ ಯೂಸ್ ಮಾಡಿದ್ರು ಬಟನ್ಸ್ ಎಲ್ಲ ನಿಮ್ಗೆ ಏನು ಹಾಳಾಗೋದಿಲ್ಲ. ಇದು ಬಂದು ನಿಮಗೆ ತುಂಬ ಹಾರ್ಡ್ ಯೂಸ್ ಮಾಡ್ಬೋದು. ಇದು ಕ್ವಾಲಿಟಿ ಇದೆ, ಕ್ವಾಲಿಟಿ ಸುಪೀರಿಯರ್ ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ನಿಮಗೆ ಫ್ಲೋರ್ ವೈಸ್ ಬಂದು ನಿಮಗೆ ಗ್ರಾನೈಟ್ ಮಾರ್ಬಲ್ ಟೈಪೇ, ಲೈಕ್ ಟೈಲ್ಸ್ ಮಾರ್ಬಲ್ ಟೈಪ್ ಕೊಟ್ಟಿದ್ದೀವಿ. ಅದರಲ್ಲಿ ಡೋರ್ ಬಂದು ನಿಮಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರ್ತೀವಿ. ಇದರಲ್ಲಿ ಮಿರರ್ ಫಿನಿಶಿಂಗು. ಇದೇನಾಗ್ತಿರುತ್ತೆ ಅಂದರೆ ನಿಮಗೆ ಡ್ಯೂರಬಿಲಿಟಿನಲ್ಲಿ ಏನು ತೊಂದರೆ ಇಲ್ಲ. ಇದು SS ಅಲ್ಲೇ ಇರುತ್ತೆ ಕಾಂಪೊನೆಂಟ್ಸ್. ಇದು 304 1.2 mm ಥಿಕ್ನೆಸ್ ಅಲ್ಲಿ ಇರುತ್ತೆ. ಇದು
ಸೊ ಅಂದ್ರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಕ್ವಾಲಿಟಿನಲ್ಲಿ ಇದೇನು ಕಮರ್ಷಿಯಲ್ ಯೂಸ್ ಮಾಡೋದಾ ರೆಸಿಡೆನ್ಷಿಯಲ್ ಯೂಸ್ ಮಾಡೋದಾ ಆಕ್ಚುಲಿ ರೆಸಿಡೆನ್ಷಿಯಲ್ ಯೂಸ್ ಮಾಡ್ತಾರೆ ಇದು. ಸೊ ಒಳಗಡೆ ಇರ್ತಕ್ಕಂಥ ಸ್ಟ್ರಿಪ್ ಲೈಟ್ಸ್ ಎಲ್ಲ ನೀವೇ ಮಾಡ್ಕೊಡೋದು? ಎಲ್ಲ ಪ್ರತಿಯೊಂದು ನಾವೇ ರೆಡಿ ಮಾಡಿ ಕೊಡೋದು ಸರ್. ಇದು ಕ್ಯಾಬಿನ್ಸ್ ಅಂಡ್ ಸೀಲಿಂಗ್ ಪ್ಲಾಟ್ಫಾರ್ಮ್ಸ್ ಪ್ರತಿಯೊಂದು ನಮ್ದೇನೆ ಅಂದ್ರೆ. ಬಟ್ ಇದೇನಂದ್ರೆ ಲಿಫ್ಟ್ ಅಲ್ಲಿ ಜರ್ಮನ್ ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾ ಇದೀವಿ. ಓಕೆ. ಮುಂಚೆ ಇಂಡಿಯನ್ದು ಯೂಸ್ ಮಾಡ್ತಾ ಇದ್ವಿ, ಅದೆಲ್ಲ ಪರ್ಫಾರ್ಮೆನ್ಸ್ ಜಾಸ್ತಿ, ಜರ್ಕು, ಸೌಂಡು, ನಾಯ್ಸ್ ಇದೆಲ್ಲ ಅಪ್ಲಿಕೇಬಲ್ ಆಗ್ತಾ ಇತ್ತು, ಕಸ್ಟಮರ್ಸ್ ಎಲ್ಲ ಇರಿಟೇಟ್ ಆಗ್ತಾ ಇತ್ತು. ಅದರಿಂದ ಏನು ಮಾಡಿದ್ವಿ, ಇವಾಗ ನಾವೆಲ್ಲ ಜರ್ಮನ್ ಟೆಕ್ನಾಲಜಿನ ಯೂಸ್ ಮಾಡಿ ಸ್ಮೂತ್ನೆಸ್, ನಿಮಗೆ ಲಿಫ್ಟ್ ಲ್ಯಾಂಡ್ ಆಗಿರೋದೇ ಗೊತ್ತಾಗೋದಿಲ್ಲ, ಆ ಥರ ಸಾಫ್ಟ್ನೆಸ್ಸಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ಇವಾಗ ನಿಮಗೆ 1 ಸೆಕೆಂಡ್ಗೆ 1 ಮೀಟರ್ ಪರ್ ಸೆಕೆಂಡ್ 1.5 ಮೀಟರ್ ಪರ್ ಸೆಕೆಂಡ್ ಮೂವ್ ಆಗುತ್ತೆ ಇದು ಕ್ಯಾಬಿನ್ ಅಂದ್ರೆ ಒಂದು ಮೋಲ್ಡ್ ಲೆವೆಲ್ಗೆ ಬಂದು ಒಂದು 4 ಸೆಕೆಂಡ್ಗೆ ಮೂವ್ ಆಗಿಬಿಡುತ್ತೆ. ಸ್ಪೀಡ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಟೆಕ್ನಾಲಜಿನಲ್ಲಿ ಯೂಸ್ ಮಾಡಿ ನಿಮಗೆ ಅದಕ್ಕೆ ಸ್ಪೀಡ್ನ ಅವಾಯ್ಡ್ ಮಾಡಲಿಕ್ಕೆ ಓವರ್ ಸ್ಪೀಡ್ ಗವರ್ನರ್ ಅಂತ ಒಂದು ಬರುತ್ತೆ. ಓವರ್ ಸ್ಪೀಡ್ ಗವರ್ನರ್ ಒಂದು ಟಾಪಲ್ಲಿ ಒಂದು ಮಿಷಿನ್ ಇಟ್ಟಿರ್ತೀವಿ, ಕೆಳಗಡೆ ಪಿಟ್ಟಲ್ಲಿ ಒಂದು ಮಿಷಿನ್, ಪಿಟ್ ರಿಕ್ವೈರ್ಮೆಂಟ್ಗೆ ಅದಕ್ಕೆ ಇರುತ್ತೆ. ಬಟ್ ಏನಂದರೆ ಅದರಲ್ಲಿ ನಿಮಗೆ ಎಷ್ಟು ಸ್ಪೀಡಾಗಿ ಕ್ಯಾಬಿನ್ ಹೋಗ್ತಾ ಇದೆ ಅಂತ ಅಬ್ಸರ್ವೇಷನ್ ಮಾಡಲಿಕ್ಕೆ ನಾವು ಅದನ್ನು ಓವರ್ ಸ್ಪೀಡ್ ಗವರ್ನರ್ ಅಂತ ಕರಿತೀವಿ. ಇದು ಎಲ್ಲ ಜರ್ಮನ್ ಟೆಕ್ನಾಲಜಿನ ಇರುತ್ತೆ. ಇನ್ಕೇಸ್ ಕ್ಲೋಸ್ ಆದಾಗ ಮಧ್ಯ ಕೈ ಇಟ್ಟರೆ ಇದಕ್ಕೆ ಏನಿದೆ ಅಂದರೆ ಸಿಲ್ಲಿಂದ ಹಿಡಿದು ಟಾಪ್ವರೆಗೂ ನಾವು ಸೆನ್ಸರ್ ಇಟ್ಟಿರ್ತೀವಿ. ಅವಾಗ ಸುಮ್ಮನೆ ಜಸ್ಟ್ ಕೈ ಮೂವಬಲ್, ಕಾಲ್ ಮೂವಬಲ್, ಜಸ್ಟ್ ಮೂವ್ಮೆಂಟ್ ಮಾಡಿದ್ರೆ ಸಾಕು, ರಿವರ್ಸ್ ಹೋಗುತ್ತೆ ಡೋರ್. ಅದು ವೆರಿ ಇಂಪಾರ್ಟೆಂಟ್. ಮೇಯ್ನು ಸೇಫ್ಟಿ ಫ್ಯೂಚರ್ಸಲ್ಲಿ ಮೇನ್ ಸೆನ್ಸರ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದು 158 ಬೀಮ್ ಇರುತ್ತೆ. ಸೆನ್ಸರ್ ಸೆಂಟ್ರಲ್ ಇಂಡಿಯನ್ ಮೇಡ್ ಅಂದರೆ ನಿಮಗೆ ಸೆಂಟ್ರಲ್ ಒಂದು 3 ಫೀಟ್ ಅಲ್ಲಿ ಇರುತ್ತೆ. ಇದು ಇಂಪೋರ್ಟ್ ಮೇಕಲ್ ಬಂದು ನಿಮಗೆ ಸೆನ್ಸರ್ ಸಿಲ್ಲಿಂದ ಹಿಡಿದು ಟಾಪ್ವರೆಗೂ ಇರುತ್ತೆ. ಸೊ ನೋಡಿ, ಸೆನ್ಸರ್ ಇರೋದ್ರಿಂದ ಈಗ ಇನ್ ಕೇಸ್ ಕ್ಲೋಸ್ ಆಗೋ ಟೈಮಲ್ಲಿ ಯಾರೋ ಬರ್ತಿರ್ತಾರೆ, ಜಸ್ಟ್ ಕೈ ಅಂದ್ಬಿಟ್ರೆ ಮತ್ತೆ ರಿವರ್ಸ್ ಹೋಗುತ್ತೆ ಸೆನ್ಸರ್. ಹೌದು ಅಲ್ವಾ? ಹೌದು. ಸೊ ಅದು ವೆರಿ ಇಂಪಾರ್ಟೆಂಟ್ ಅಲ್ಲ ಸರ್? ಹೌದು. ಇಲ್ಲಾಂದ್ರೆ ಎಷ್ಟೋ ಕಡೆ ಆಘಾತ ಆವಾಗ ತೊಂದರೆ ಆಗುತ್ತೆ. ಸೊ ಇದರಲ್ಲಿ ಡಿಸೈನ್ಸ್ ಆಲ್ ಡಿಸೈನ್ಸ್ ಇದೆ. ಇದರಲ್ಲಿ ಎಷ್ಟು ಡಿಸೈನ್ಸ್ ಇದೆ ಅಂದ್ರೆ ನೀವು ಯುವರ್ ಚಾಯ್ಸ್. ಏನು ವೆರೈಟೀಸ್ ಟೈಲ್ಸ್ ಅಲ್ಲಿ, ಮಾರ್ಬಲ್ ಅಲ್ಲಿ, ಗ್ರಾನೈಟ್ ಅಲ್ಲಿ ಏನ್ ಬರ್ತಾ ಇದೆ ಅದರಷ್ಟೇ ವೆರೈಟೀಸ್ ಇದೆ. ನಿಮ್ಮ ಮನೆಗೆಲ್ಲ ಟೈಲ್ಸ್ ಎಲ್ಲ ಹಾಕಿರ್ತೀರಾ, ಮತ್ತೆ ಗ್ರಾನೈಟ್ ಹಾಕಿರ್ತೀರಾ, ಮಾರ್ಬಲ್ ಹಾಕಿರ್ತೀರಾ, ಅದರಲ್ಲಿ ಬೇಕಾದ್ರೆ ನೀವು ಮೆಜರ್ಮೆಂಟ್ ಕೊಡ್ತೀವಿ, ಕಟ್ ಮಾಡಿ ಒಳಗಡೆ ಹಾಕಿ ಇನ್ಸ್ಟಾಲ್ ಮಾಡ್ಬೋದು. ಅದನ್ನ ವೆಯ್ಟ್ಲೆಸ್ ಬ್ಯಾಕಲ್ಲಿ ನಾವು ಕೌಂಟರ್ ಬ್ಯಾಲೆನ್ಸ್ ಕೊಟ್ಟಿರ್ತೀವಿ. ಅದು ಈಕ್ವಲೆಂಟು ಏನು ವೆಯ್ಟಿಂಗ್ ಇರುತ್ತೆ ಸ್ಟೋನು, ಅದನ್ನ ಆಪೋಸಿಟಲ್ಲಿ ನಾವು ಕೌಂಟರ್ ಬ್ಯಾಲೆನ್ಸ್ ಕೊಡ್ತೀವಿ. ಅದನ್ನ ನಿಮಗೆ ಈಸಿಲಿ ಲೈಫ್ ಲಾಂಗ್ ಅಲ್ಲಿ ಪ್ಲಾಟ್ಫಾರ್ಮಲ್ಲಿ ಕೂತಿರುತ್ತೆ. ಸೊ ನೋಡಿ, ಶಿಖರ್ ಎಲಿವೇಟರ್ಸ್ ಅಲ್ಲಿ ಇದೊಂದೇ ಅಲ್ಲ, ಸಾಕಷ್ಟು ಲಿಫ್ಟ್ಗಳನ್ನ ಇಲ್ಲಿ ಡಿಸ್ಪ್ಲೇಗೆ ಹಾಕಿದ್ದಾರೆ. ಒಂದೊಂದೇ ನೋಡ್ತಾ ಹೋಗೋಣ. ಸರ್, ಇಲ್ಲೊಂದು ಲಿಫ್ಟ್ ನೋಡ್ತಾ ಇದೀವಿ, ಇದು ಎಲ್ಲಿಗೆ ಆಗ್ತಕ್ಕಂಥದ್ದು ಸರ್? ಇದು ಸರ್, ಇದು ಲಕ್ಸುರಿ ಹೋಮ್ ಎಲಿವೇಟರ್, ಮನೆಗೇನೆ. ಇದನ್ನು ಏನಂದ್ರೆ ಇದು ಕಾಪರ್ ಗೋಲ್ಡ್ ಟೈಪ್ ರೋಸ್ ಗೋಲ್ಡ್ ಬರುತ್ತೆ. ಇದೇನಂದ್ರೆ ಟಫನ್ ಗ್ಲಾಸ್ ಯೂಸ್ ಮಾಡಿರ್ತೀವಿ ನೋಡಿ. ಇದು ಸಿ ಡಿಸೈನಿಂಗ್ ಗ್ಲಾಸ್ ಅಂತ ಕರಿತೀವಿ ಇದನ್ನ. ಬಟ್ ಏನಂದ್ರೆ ಸೆಂಟ್ರಲ್ಲಿ ಫ್ರೇಮ್ ಇರಲ್ಲ, ಇದಕ್ಕೆ ವಿತೌಟ್ ಫ್ರೇಮ್ ಇರುತ್ತೆ. ಇದು ರೋಸ್ ಗೋಲ್ಡ್ ಬರುತ್ತೆ. ಬಟ್ ಡಿಸೈನ್ಸ್ ಎಲ್ಲ ನಿಮಗೆ ಇದು ಬಿಟ್ಟು ಬೇರೆ ಯಾವುದೇ ಡಿಸೈನ್ ಕೇಳಿದ್ರು ನಾವು ಮಾಡ್ಕೊಡ್ತೀವಿ ನಿಮಗೆ. ಇದೊಂದೇ ಡಿಸೈನ್ ಅಂತ ಏನಿಲ್ಲ. ರೋಸ್ ಗೋಲ್ಡ್ ಅಲ್ಲಿ ಸುಮಾರು ಡಿಸೈನ್ಸ್ ಇದೆ. ಅದರಲ್ಲಿ ನಿಮಗೆ ಸರ್ ಅದೇನೇ ಇದು ಇವಾಗ ಗ್ಲಾಸ್ ನೋಡಿ, ಸಿ ಟೈಪಲ್ಲಿ ಗ್ಲಾಸ್ ಕೊಟ್ಟಿದ್ದೀವಿ ಈ ಕ್ಯಾಬಿನ್ಗೆ. ಸಿ ಟೈಪ್ ಅಂದ್ರೆ ನೋಡಿ, ಇದು ಕ್ಲೋಸಿಂಗ್ ಅಲ್ಲಿ ಒಂದು ಸಿ ಟೈಪ್ ಅಲ್ಲಿ ಇದೆ. ಸೆಂಟ್ರಲ್ಲಿ ಮಿಡಲ್ ಅಲ್ಲಿ ನಿಮಗೆ ಫ್ರೇಮ್ ಇಲ್ಲ. ವಿತೌಟ್ ಫ್ರೇಮ್. ಇದು ವಿತೌಟ್ ಫ್ರೇಮ್ ಅಲ್ಲಿ ನಾವು ಡಬಲ್ ಡೋರ್ ಇದ್ದಂಗೆ ಇದೆಯಲ್ಲ ಸರ್? ಡಬಲ್ ಡೋರ್ ಅಂದ್ರೆ ಇದು ಕ್ಯಾಬಿನ್ಗೂ ಒಂದು ಡೋರ್ ಇರುತ್ತೆ. ಆಚೆ ಸೈಡು ಕ್ಲೋಸ್ ಆಗುತ್ತೆ. ಅದೇ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. 15 ಸೆಕೆಂಡ್ಸ್ 20 ಸೆಕೆಂಡ್ಸ್ ಅಲ್ಲಿ ಕ್ಲೋಸ್ ಆಗುತ್ತೆ. ಆಟೋಮೆಟಿಕ್ ಸೆನ್ಸರ್ ಲೋಡಿಂಗ್ ಕೊಟ್ಟಿರ್ತೀವಿ. ಮೈಕ್ರೋಪ್ರೊಸೆಸರ್ ಕಂಟ್ರೋಲ್ ಜರ್ಮನ್ ಇರುತ್ತೆ. ಅದರಲ್ಲಿ ನಾವು ಲೋಡಿಂಗ್ ಸಿಸ್ಟಮ್ ಅಲ್ಲಿ ಪ್ಯಾರಾಮೀಟರ್ ಹೊರಗಡೆಯಿಂದ ಒಂದು ಡೋರ್ ಇರುತ್ತೆ, ಕ್ಯಾಬಿನ್ ಒಂದು ಡೋರ್ ಇರುತ್ತೆ. ಸೊ ಕ್ಯಾಬಿನ್ ಏನಿರುತ್ತೆ ನಾವು ಮೇಲ್ಗಡೆ ಹೌದು, ಕ್ಯಾಬಿನ್ ಇರೋ ಡೋರ್ ಮಾತ್ರ ಕ್ಯಾಬಿನ್ ಜೊತೆನಲ್ಲಿ ರನ್ ಆಗ್ತಿರುತ್ತೆ. ಈಚೆ ಇರೋ ಡೋರ್ ಅಲ್ಲೇ ಸ್ಟ್ಯಾಂಡಿಂಗ್ ಅಲ್ಲೇ ಇರುತ್ತೆ. ನೋಡಿ, ಹೋಗ್ತಾ ಇದೆ, ಆಟೋಮೆಟಿಕಲ್ ಕ್ಲೋಸ್ ಆಗುತ್ತೆ. ನೋಡಿ, 2 ಡೋರ್ಸ್ ಬರುತ್ತೆ ಇಲ್ಲಿ ಒಳಗಡೆಯಿಂದ. ಸೊ ಈ ತರ ಈಸಿಯಾಗಿ ಕ್ಲೋಸ್ ಆಗಲ್ಲ. ಇನ್ ಕೇಸ್ ನಾವೇನಾದ್ರೂ ಅದು ಹಂಗಿಲ್ಲ, ಮೂವ್ಮೆಂಟ್ ಅಲ್ಲಿ ಕೈ ಮೂವ್ಮೆಂಟ್ ಮಾಡಬೇಕು, ಅವಾಗ ರಿವರ್ಸ್ ಹೋಗುತ್ತೆ ಅದು. ಬಟ್ ಇದು ಅನ್ಲಿಮಿಟೆಡ್ ಕಲರ್ಸ್ ಇದೆ. ಅನ್ಲಿಮಿಟೆಡ್ ಕಲರ್ಸ್ ಚೇಂಜ್ ಮಾಡ್ಕೊಡ್ತೀರಾ? ಎನಿ ಒನ್ ಯಾವ ಲೈಟ್ ಡಿಸೈನ್ ಯಾವ್ದು ಬೇಕು ಅದು ಕೊಡ್ತೀವಿ. ಎಷ್ಟು ಕೆಪಾಸಿಟಿ ತಡಿ ಸರ್ ಇದು? 6% ಕೆಪಾಸಿಟಿ. 6 ಜನ. 4% ಕೆಪಾಸಿಟಿಯಿಂದ ಹಿಡಿದು ನಿಮಗೆ 15-25 ಪ್ಯಾಸೆಂಜರ್ವರೆಗೂ ನಾವು ಕೆಪಾಸಿಟಿ ಕೊಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಇದು ಸ್ಟೀಲ್, SS ಸ್ಟೈನಸ್ ಸ್ಟೀಲ್ ಅಂತ ಕರಿತೀವಿ. ಬಟ್ ಇದರಲ್ಲಿ ಮಿರರ್ ಸ್ಟೈಲ್ ಅಲ್ಲಿ ಇದೆ ಡಿಸೈನ್. ಇದು ಅಷ್ಟೇ. ಇದು ಗ್ಲಾಸು. ಇದು ನೋಡಿ, ಫ್ರೇಮ್ ಬಂದಿದೆ, ಅದಕ್ಕೆ ಫ್ರೇಮ್ ಇರಲಿಲ್ಲ, ಇದರಲ್ಲಿ ಫ್ರೇಮ್ ಇದೆ. ಇದರಲ್ಲೂ ಕೆಳಗಡೆ ಬಂದು ನಿಮಗೆ ಲೈಟಿಂಗ್ ಡಿಸೈನ್ಸ್ ಬರುತ್ತೆ. ಅದು ನೆಕ್ಸ್ಟ್ ವರ್ಷನ್ ಬರುತ್ತೆ, ಅಲ್ಲಿ ಹೋಗೋಣ. ಇದರಲ್ಲಿ ಒಳಗಡೆ ನೋಡಿ, ಫುಲ್ ಮಿರರ್ ಸ್ಟೈಲ್ ಅಲ್ಲಿ ಇದೆ. ಸೀಲಿಂಗು ಡಿಸೈನ್ ಕಸ್ಟಮೈಸು. ಇದು ಕ್ರಾಶ್ ಏರ್ಲೈನ್ ಫಿನಿಶ್. ಇದು ಕ್ರಾಶ್ ಮಾಡಿದ್ರು ಕ್ರಾಶಸ್ ಆಗಲ್ಲ. ಸ್ಕ್ರಾಚ್ ಪ್ರೂಫ್ ಅಂತಾನೆ ಕರಿಬಹುದು. ಹೌದು. SS ಸರ್? ಪ್ಯೂರ್. SS ಪ್ಯೂರ್. ಸೊ ಇದರಲ್ಲೂ ಕೂಡ ಈ ತರ ಡಿಸೈನ್ಸ್ ಇದೆ. ಇದರಲ್ಲಿ ಸುಮಾರು ಡಿಸೈನ್ಸ್ ಕೂಡ ಮನೆಗೆ ಯೂಸ್ ಮಾಡ್ತಾರೆ. ಇದು ಮನೆಗೆ ಯೂಸ್ ಮಾಡ್ತಾರೆ. ಸೊ
ಏನಾದ್ರೂ ನಿಮ್ಮನೇಲಿ ಲಕ್ಸುರಿಯಾಗಿ ಇಂಟೀರಿಯರ್ ಮಾಡ್ಕೊಂಡು ಇದೇ ತರ ಇಂಟೀರಿಯರ್ ಬಂದು ಇದು ಆಚೆ ಕಡೆ ಮಾಡಿರೋದು ಬಂದು ನಾವಿಲ್ಲಿ ಔಟ್ಲುಕ್ ಮಾತ್ರ ನಾವು ಮಾಡಿಸಿರೋದು, ನಾವು ಇಂಟೀರಿಯರ್ ಮಾಡೋದಿಲ್ಲ ಇದನ್ನ. ಏನಿದ್ರು ಒಳಗಡೆ ಕ್ಯಾಬಿನ್ ಡಿಸೈನ್ಸ್ ಲಿಫ್ಟ್ ಮಾತ್ರ ಮಾಡಿಕೊಡ್ತೀವಿ. ಸೊ ಇದೊಂದು ವೆರೈಟಿ ಆಯ್ತು. ಇದಾದ ನಂತರ ಬೇರೆ ಇದಾದ ನಂತರ ಇಲ್ಲಿ ನೋಡಿ, ಇದು ಅಟ್ಲಾಂಟಿಕ್ ಕ್ಯಾಬಿನ್ ಅಂತ ಕರಿತೀವಿ. ಅಟ್ಲಾಂಟಿಕ್ ಕ್ಯಾಬಿನ್. ನೋಡಿ ಕೆಳಗಡೆ ಸ್ಟಿಫ್ಲಲ್ಲಿ ನಿಮ್ಗೆ ಲೈಟ್ಸು ಮತ್ತೆ ಡಿಸೈನ್ಸು. ಡೋರ್ ಇಲ್ಲ ಇದಕ್ಕೆ? ಡೋರ್ ಇಲ್ಲ ಇದಕ್ಕೆ, ಡೋರ್ ವಿತೌಟ್ ಡೋರ್ ಅಲ್ಲಿ ಕೊಟ್ಟಿದ್ದೀವಿ ಕಸ್ಟಮರ್ಗೆ ಓಪನ್ ಅಲ್ಲಿ ಕಾಣ್ಲಿ ಅಂತ. ಈಗ ಎಲ್ಲಾ ಡೋರ್ ಡೋರ್ ಹಾಕಬೇಕು, ಡೋರ್ ಡಿಸ್ಪ್ಲೇಗೋಸ್ಕರ ಈ ತರ ಮಾಡಿದ್ರೆ ಡೋರ್ ಹಾಕಿಲ್ಲ, ಆಫ್ ಮಾಡಿದೀವಿ. ಸ್ಟೋನ್ ಲೈಟ್ಸ್ ಹೌದು, ಇದು ಡಿಸ್ಪ್ಲೇ ಕಾಣ್ಲಿ ಅಂತ ಹೇಳಿ ಬಿಟ್ಟಿದೀವಿ ಓಪನ್ ಆಗಿ. ನೋಡಿ ಯಾವ ತರ ಇದೆ. ಹ್ಯಾಂಡಲ್ ಲೈಟಿಂಗ್ಸು ಸಹಿತ ಬರುತ್ತೆ. ಹ್ಯಾಂಡಲ್ಸ್ ನೋಡಿ ಇದು ಸ್ಟೈನ್ಲೆಸ್ ಸ್ಟೀಲ್ ಏನು, ಇದನ್ನ ಸ್ಕ್ರಾಚ್ ಆಗಲ್ಲ, ಕ್ರಾಚಸ್ ಆಗಲ್ಲ. ಸ್ಟೈನ್ಲೆಸ್ ಸ್ಟೀಲ್ 304 1.2 mm ಥಿಕ್ನೆಸ್ ಇರುತ್ತೆ ಇದು ಕ್ಯಾಬಿನ್. ಸೊ ಇದು ಡಿಸೈನ್ಸ್ ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ಹೌದು, ಕೆಪಾಸಿಟಿ ಎಲ್ಲ ಅವರು ಕೆಪಾಸಿಟಿ ಮಾಡ್ಕೋಬಹುದು. ಅವ್ರು ಇಂಡಿವಿಜುವಲ್ ಕಸ್ಟಮೈಸ್ ಅಲ್ಲಿ ಏನ್ ಆರ್ಕಿಟೆಕ್ಟ್ ಏನ್ ಬಿಲ್ಡರ್ ಕೊಟ್ಟಿರ್ತಾರೆ ಅವ್ರಿಗೆ ಬಿಲ್ಡಿಂಗ್ ಅಲ್ಲಿ, ಅದ್ರ ತಕ್ಕಂತೆ ನಾವು ಕಸ್ಟಮೈಸ್ ನಾವು ರೆಡಿ ಮಾಡ್ತೀವಿ. ಅವ್ರ ಸೈಟ್ ಅಲ್ಲಿ ಏನ್ ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಆ ಸೈಜ್ ಮಾಡಿರ್ತೀವಿ. ಮಿನಿಮಮ್ ನಮ್ಗೆ ಅಟ್ಲೀಸ್ಟ್ ಒಂದು 1200 by 1200 mm ಸೈಜ್ ಮೆಜರ್ಮೆಂಟ್ ಇನ್ನರ್ ಬೇಕು ನಮ್ಗೆ. ಸೊ ಇದರಲ್ಲೂ ಬಿಲ್ಡ್ ಕ್ವಾಲಿಟಿ ಅವೆಲ್ಲ ಇಂಪ್ರೂವ್ ಆಗ್ತಾ ಹೋಗ್ಬೋದು. ಹೌದು, ಇದರಲ್ಲಿ ನಿಮಗೆ ಗ್ಲಾಸ್ ಅಲ್ಲಿ ನೋಡಿ ಒಂದು ಡಿಸೈನ್ ಇದೆ ಇದರಲ್ಲಿ ಸುಮಾರು ಡಿಸೈನ್ಸ್ ಬರುತ್ತೆ. ಏನು ಸುಮಾರು ಅಂದ್ರೆ ಕಮ್ಮಿ ಅಂದ್ರೆ ಕಮ್ಮಿ ಒಂದು 250 ಡಿಸೈನ್ಸ್ ಇದೆ ಇದರಲ್ಲಿ ಗ್ಲಾಸ್ ಡೋರ್ ಅಲ್ಲಿ. ನೋಡಿ ಇಲ್ಲಿ ಗ್ಲಾಸ್ ಡೋರ್ ಬಂದು ನಿಮ್ಗೆ 10,000 rupees ಇಂದ ಹಿಡಿದು 1 lakh ವರೆಗೂ ಇದೆ ಗ್ಲಾಸ್ ಡೋರ್. ಬರೀ ಗ್ಲಾಸ್ ಡೋರ್, ಈ ಡೋರ್ಗೆ? ಹೌದು, 10,000 ಇಂದ ಸ್ಟಾರ್ಟ್ ಆಗುತ್ತೆ. ಅಷ್ಟು ಲಕ್ಸುರಿ ಬೇಕಾದ್ರೆ ಲಕ್ಸುರಿ 1 lakh ವರೆಗೂ ಇದೆ. ಸೊ ಈಗ ನಾವು ಇದೀವಲ್ಲ ಇದೆಲ್ಲ ಲಕ್ಸುರಿನ? ಹೌದು, ಇದು ಲಕ್ಸುರಿಗೆ ಬರುತ್ತೆ. ಈಗ ನಾವು ಇದನ್ನೆಲ್ಲ ಈ ಗೋಲ್ಡ್ ಶಾಪ್ಗಳಲ್ಲಿ ಅಲ್ಲೆಲ್ಲ ನೋಡಿರ್ತೀವಿ, ಬಿಟ್ಟರೆ ಸೀರಿಯಲ್ ಮೂವಿಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಹೌದು, ಇದನ್ನೆಲ್ಲ ಕಡೆ ಇನ್ಸ್ಟಾಲ್ ಮಾಡಿದೀವಿ ಆಲ್ರೆಡಿ. ಕರ್ನಾಟಕ ಯಾವ ತರ ಕಾಣಿಸ್ತಾ ಇದೆ, ಒಳಗಡೆ ಡಿಸೈನ್ಸ್ ಕಸ್ಟಮೈಸ್ ಬೇಕಾ, ಡಿಫ್ರೆಂಟ್ ಕಲರ್ ಬೇಕಾ, ಯಾವ ತರ ಬೇಕು. ರೂಫ್ ನೋಡಿ ಮೇಲ್ಗಡೆ ಡಿಸೈನ್ಸ್ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಅದನ್ನು ಕೂಡ ಮಾಡ್ಕೊಡ್ತಾರೆ. ಇವನ್ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇದೇ ಫೈನಲ್ ಅಲ್ಲ, ಡೋರ್ ಬೇರೆ ಬೇಕಾ ಅದನ್ನು ಹಾಕೊಡ್ತಾರೆ, ಮೇಲೆ ಡಿಸೈನ್ಸ್ ಅಷ್ಟೇ ಬೇರೆ ಬೇಕಾ ಅದನ್ನು ಬೇರೆ ಮಾಡ್ಕೊಡ್ತಾರೆ. ಈ ಡಿಸ್ಪ್ಲೇ ಮೆಟೀರಿಯಲ್ ಅಷ್ಟೇ ಬೇಕಾ ಅದನ್ನು ಕೂಡ ಡಿಸೈನ್ ಬೇರೆ ಮಾಡ್ಕೊಡ್ತಾರೆ. ಇದು ಕೆಳಗಡೆ ಸ್ಟೋನ್ ಡಿಸೈನ್ ಬೇಕಂದ್ರೆ ಮಾಡ್ಕೊಡ್ತೀವಿ. ಇದಕ್ಕೆ ಇದೇ ನಿಮ್ಮದೇ ಬ್ರ್ಯಾಂಡ್ ಬೇಕಾ ಅದನ್ನು ಕೂಡ ಮಾಡ್ಕೊಡ್ತೀವಿ. ನಿಮ್ ಬ್ರ್ಯಾಂಡ್ ನೇಮ್ ಬೇಕು ಅಂದ್ರೆ ಅದನ್ನು ಕೂಡ ಹಾಕೊಡ್ತಾರೆ. ಇಲ್ಲಿ ಡಿಸೈನ್ಸ್ ನೋಡಿ ಯಾವ ತರ ಇದೆ, ಡೋರ್ದು ಒಂಥರ ಡೈಮಂಡ್ ಕಟಿಂಗ್ಸ್ ಡಿಸೈನ್ಸ್ ಇದೆ, ಲಕ್ಸುರಿ. ಹೌದು, 10,000 ರೂಪಾಯಿಂದ ಹಿಡಿದು 1 ಲಕ್ಷದವರೆಗೂ ಡೋರ್ ಸಿಗಿಯುತ್ತೆ. ಬರೀ ಡೋರ್ಸ್, ಲಿಫ್ಟ್ ಅಲ್ಲ. ಸೊ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ ಬಡ್ಜೆಟ್ 10,000 ರೂಪಾಯಿ ಬೇಕಂದ್ರೆ 10,000 ರೂಪಾಯಿ ಇದೆ. 1 ಲಕ್ಷದ ಬೇಕಂದ್ರೆ 1 ಲಕ್ಷದ್ದು ಇದೆ. ಇದು ನೋಡಿ, ಇದು ಬಂದು ನಾವು ವಿಸಿಬಲ್ ಕಾಣ್ಲಿಕ್ಕೆ ಅಂದ್ಬಿಟ್ಟು ಕಸ್ಟಮರ್ಗೆಲ್ಲ ನಾವು ಫ್ರೀ ಕಾಂಪ್ಲಿಮೆಂಟರಿ ಡೋರ್ ಕೊಡ್ತಾ ಇದ್ದೀವಿ. ಅಂದ್ರೆ ಗ್ಲಾಸ್ ವಿಸಿಬಲ್ ಸ್ಮಾಲ್ ಇದೆ. ಇದು ಒಂದು ಸೀನಿಯರ್ ಸಿಟಿಜನ್ ಒಳಗಡೆ ಪ್ಯಾನಿಕ್ ಆಗ್ತಾರೆ ಅಂತ ಹೇಳಿ ಅವರು ಕೇಳ್ತಾರೆ. ಓಕೆ, ಅವಾಗ ಇದನ್ನ ವಿಸಿಬಲ್ 1 ಅಡಿ ಬೇಕಾ, 2 ಅಡಿ 2 feet ಬೇಕಾ, 1 feet 1 by 1 feet ಅದನ್ನ ನಾವು ಫ್ರೀ ಕಾಂಪ್ಲಿಮೆಂಟರಿಲೇ ಕೊಡ್ತಾ ಇದ್ದೀವಿ. ಅದೇನು ನೋ ಚಾರ್ಜಸ್, ಗ್ಲಾಸ್ ಕ್ಲೋಸ್ ಆಗುತ್ತೆ. ಇದು ಬಂದು ಸ್ಟೈನ್ಲೆಸ್ ಸ್ಟೀಲ್. ಇದನ್ನು ಇದರ ಒಬ್ಬರು ಸಿಂಪಲ್ ಆಗಿ ಅಫಿಷಿಯಲ್ ಆಗಿ ಡಿಸೈನ್ ಇರಲಿ, ಜಾಸ್ತಿ ತುಂಬಾ ಓವರ್ ಡಿಸೈನ್ ಬೇಡ ಅಂತ ಹೇಳ್ತಾರೆ. ಇವೆಲ್ಲ ಇವಾಗ ನಾವು ತೋರಿಸಿರೋದೆಲ್ಲ ಫುಲ್ಲು ಲಕ್ಸುರಿಗೆ ಬಂದಿದ್ದೀವಿ. ಸೊ ಅಂದ್ರೆ ಒಳಗಿರ್ತಕ್ಕಂಥವ್ರು ಹೊರಗೆ ಕಾಣುತ್ತೆ. ಸ್ಮಾಲ್ ನೋಡಿ, ಹಾಫ್ SS ಸ್ಟೈನ್ಲೆಸ್ ಸ್ಟೀಲ್, ಇನ್ನು ಹಾಫ್ ಬಂದು ಗ್ಲಾಸ್ ವಿಸಿಬಲ್. ಸೊ ಒಳಗೆ ಯಾರೇ ಇದ್ರು ಕೂಡ ಇಲ್ಲಿಂದ ಅವ್ರು ಕಾಣ್ತಾರೆ, ಅವ್ರಿಗೆ ನಾವು ಕಾಣಿಸ್ತೀವಿ ಅಲ್ವಾ? ಹೌದು. ಸೊ ಮಿನಿಮಮ್ 10 to 15 seconds ಇದು ಆಟೋಮೆಟಿಕ್ ಹೋಗೋದು ಬರುತ್ತೆ ಅಲ್ವಾ? ಈಗ ಇನ್ ಕೇಸ್ ನೋಡಿ, ನಾನು ಒಳಗಡೆ ವಯಸ್ಸಾಗಿದೆ, ನಾನು ಒಳಗಡೆ ಇದ್ದೀನಿ. ಸೊ ಒಳಗಡೆ ಇದ್ದ ತಕ್ಷಣ ಎಲ್ಲ ಕ್ಲೋಸ್ ಆದಾಗ ಏನಪ್ಪ ಎಲ್ಲಿದ್ದೀನಿ, ಮೇಲಕ್ಕೆ ಹೋಗ್ತಾ ಇದೆ ಫ್ಲೋರ್ ಅನ್ನೋದು ಕ್ಲೋಸ್ ಮಾಡಿ ಸರ್, ಕ್ಲೋಸ್ ಆಗುತ್ತೆ ಅದೇನೆ. ಸೊ ಈಗ ನೋಡಿ 10 to 15 seconds ಗ್ಯಾಪ್ ಬಿಟ್ರೆ ಅದೇ ಕ್ಲೋಸ್ ಆಗುತ್ತೆ. ಅವಾಗ ನಾನು ಮೇಲ್ಗಡೆ ಸೀಲಿಂಗು ಅಷ್ಟೇ ನೋಡಿ, ಇದು ಬೇರೆ ಲೇಟೆಸ್ಟ್ ಡಿಸೈನ್ ಸೀಲಿಂಗ್ ಇದೆ. ಇದು ಬಿಟ್ಟು ಬೇರೆ ಡಿಸೈನ್ ಕೊಡ್ತೀವಿ, ಅದೇನು ತೊಂದರೆ ಇಲ್ಲ. ಸೂಪರ್. ಇದ್ರಲ್ಲಿ ಫ್ಯಾನ್ ಎಲ್ಲ ಇಲ್ಲ? ಫ್ಯಾನ್ ಇದೆ, ಅಲ್ಲಿ ಹಿಂದೆಗಡೆ ಇದೆ, ಆಟೋಮೆಟಿಕ್ ಇದೆ. ಅದೇ ಎಲ್ಲ ಸೆನ್ಸರ್, ಬ್ಲೋರ್ ಫ್ಯಾನು, ಲೈಟ್ಸ್ ಇದೆಲ್ಲ ನಿಮ್ಗೆ ಆಟೋಮೆಟಿಕ್. AC ಕೂಲರ್ ಟೈಪ್ ನೋಡಿ. ಒಳಗಡೆ ಇದ್ದೀನಿ, ಹೌದು, ನೀವಿರೋದು ನನಗ್ ಕಾಣ್ತಾ ಇದ್ದಾರೆ, ನಾನು ಇರೋದು ನಿಮಗ್ ಕಾಣ್ತಾ ಇದ್ದೀನಿ. ಸೊ ಇದನ್ನ ಟ್ರಾನ್ಸ್ಪರೆಂಟ್ ಡಿಸೈನ್ ಅಂತ ಕರೀತಾ ಇದ್ದಾರೆ. ಸೊ ಯಾವುದೇ ರೀತಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ವಯಸ್ಸಾಗಿರೋರ್ಗೂ ಕೂಡ ಈ ತರ ಡಿಸೈನ್ಸ್ ನ ಮಾಡ್ಕೋಬಹುದು ಅಲ್ವಾ ಸರ್? ಹೌದು. ಸೊ ಇದು ಬಿಟ್ಟು ಒಳಗಡೆ ಲೈಕ್ ನೋಡಿ, ಇದು ಒಂದು ವುಡನ್ ಕ್ಯಾಬಿನ್ ಟೈಪ್ ಇದೆ. ಇದು ಆಕ್ಚುಲಿ ಲಕ್ಸುರಿ ಯೂಸ್ ಮಾಡ್ತಾ ಇದ್ದಾರೆ. ಮೇಲ್ಗಡೆ ಸೀಲಿಂಗ್ ಡಿಸೈನ್ಸ್ ವುಡನ್. ಇವಾಗ ನಾವು ಮನೆಯೆಲ್ಲ ಇಂಟೀರಿಯರ್ ಮಾಡಕ್ ಹೇಳಿರ್ತಾರೆ, ಇಂಟೀರಿಯರ್ ವುಡನ್ ಅವ್ರವ್ರ ಸ್ಟೈಲ್ ಅಲ್ಲಿ ಮಾಡ್ಸಿರ್ತಾರೆ. ನಾವು ಕ್ಯಾಬಿನ್ ಡಿಸೈನ್ ವುಡನ್ ಅಲ್ಲೇ ಮಾಡ್ಸೋಣ ಅಂತ ಹೋದ್ರೆ ಲೈಕ್ ಅಲ್ಲಿ ಇದ್ರಲ್ಲಿ ನೀವು ನೋಡ್ಬೋದು. ಇದರಲ್ಲೂ ಬೇರೆ ಬೇರೆ ಪ್ಯಾಟರ್ನ್ ಇಲ್ಲ, ಸ್ಮಾಲ್ ವರ್ಷನ್ ಯಾವ್ದು ಬೇಕಾದ್ರೂ ಮಾಡ್ಕೊಡ್ತೀವಿ. ಇದರಲ್ಲಿ ಲೈಟಿಂಗ್ ಸಿಸ್ಟಮ್ ಡಿಸೈನ್ಸ್ ಎಲ್ಲ ಇದೆ. ಸೂಪರ್. ಸೊ ಇದ್ರಲ್ಲೇ ನನಗೆ ಬೇರೆ ಕಲರ್ ಬೇಕು, ವುಡನ್ ಅಲ್ಲಿ ಕೊಡ್ತೀರಾ? ಆಲ್ ಕಲರ್ಸ್ ನಿಮ್ಗೆ ಯಾವ ಕಲರ್ ಬೇಕು ಕೊಡ್ತೀವಿ. ಸ್ಟೀಲ್ ಅಲ್ಲ, ಸ್ಟೀಲ್ ವಿತ್ ಮಿರರ್ ಇದೆ, ಕಾಂಬಿನೇಷನ್ ಕೊಟ್ಟಿರ್ತೀವಿ. ಓಕೆ ಓಕೆ ಓಕೆ. ಈ ಜಾಗದಲ್ಲಿ ವುಡನ್ ಕೊಡಿ, ಈ ಜಾಗದಲ್ಲಿ ಮಿರರ್ ಕೊಡಿ ಅಂದ್ರೂ ಕೊಡ್ತೀವಿ. ಏನ್ ಬೇಕಾದ್ರೂ, ನನಗೆ ಇದಕ್ಕೆ ಬೇರೆ ಬೇಕು. ಹೌದು.
ಸೊ ಲೈಟ್ ಬೇರೆ ಕಲರ್ ಬೇಕು, ಈ ಡಿಸೈನ್ ಬೇಡ ನಮಗೆ, ಬೇರೆ ಕಲರ್ಸ್ ಬೇಕು, ಇವನ್ ಈ ಹ್ಯಾಂಡಲ್ ಬೇರೆ ಬೇಕು, ಹ್ಯಾಂಡಲ್ ಬೇರೆ ಬೇಕಾದ್ರೂ ಕೊಡ್ತೀವಿ. ಸೊ ಈ ಎಕ್ಸಾಂಪಲ್ ಮಿರರ್ ಹಾಕಿದ್ರಲ್ಲ, ಇದ್ರಲ್ಲೂ ಕೂಡ ಬೇರೆ qualities ಇದೆಯಾ? ಇದೆ. ಇದರಲ್ಲಿ ಒಂದೇ ಕ್ವಾಲಿಟಿ ನಾವು ತರಿಸೋದು 304 1.2 mm ಥಿಕ್ನೆಸ್ ವಿತ್ ಮಿರರ್. ಅದು ಆಕ್ಚುಲಿ ಕಸ್ಟಮರ್ ಏನ್ ಮಾಡ್ತಾರೆ, ಅದು ಗ್ಲಾಸ್ ಅಂತ ತಿಳ್ಕೊಂತಾರೆ. ಇದು ನಾಟ್ ಎ ಗ್ಲಾಸ್, SS ಸ್ಟೈನ್ಲೆಸ್ ಸ್ಟೀಲ್ ಅಲ್ಲೇ ಮಿರರ್ ಫಿನಿಶಿಂಗ್ ಬರುತ್ತೆ. ಎಲ್ಲಾ ಲಿಫ್ಟ್ ಅಲ್ಲೂ ಏರ್ ಇದೆಯಾ? ಹೌದು, ಫ್ಯಾನ್ ಅಲ್ಲ, ಅದು ಬ್ಲೋರ್ ಫ್ಯಾನ್ ಅಂತ ಕರಿತೀವಿ. ಲೈಕ್ ಒಳಗಡೆ ಇರೋ ಹಾಟ್ ಗಾಳಿನ ರಿಮೂವ್ ಮಾಡಿ ಕೂಲ್ನೆಸ್ ಗಾಳಿನ ಒಳಗಡೆ ಬಿಟ್ಕೊಡುತ್ತೆ. ಅದು ಜರ್ಮನ್ ಫ್ಯಾನ್ ಪ್ರತಿಯೊಂದ್ರಲ್ಲೂ ಇದೆ. ಹೌದು, ಬಟ್ ಇಲ್ಲೆಲ್ಲೂ ಡಿಸ್ಪ್ಲೇ ಕಾಣತರ ಕಾಣಿಸೋ ತರ ಮೂವ್ಮೆಂಟ್ ಅಲ್ಲೇ ಇಲ್ಲ ನೋಡಿ. ನಿಮ್ಗೆ ಎಲ್ಲೂ ಕಾಣಿಸ್ತಾ ಇದೆಯಾ? ಎಲ್ಲೂ ಕಾಣಿಸಲ್ಲ. ಸೆನ್ಸರ್ ಮತ್ತೆ ಅದು ಬ್ಲೋರ್ ಫ್ಯಾನ್ ಎಲ್ಲ ಒಳಗಡೆ ಆಟೋಮೆಟಿಕಲ್ ಇರುತ್ತೆ. ನೀವು ಕಾಲಿಂಗ್ ಬಟನ್ ಕೊಟ್ಟಿದ ತಕ್ಷಣನೇ ಓಪನ್ ಆಗುತ್ತೆ. ಒಳಗಡೆ ಬ್ಲೋರ್ ಫ್ಯಾನ್, ಲೈಟ್ಸ್ ಎಲ್ಲ ಆಟೋಮೆಟಿಕಲ್ ಓಪನ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನೀವು ಲಿಫ್ಟ್ ಯೂಸ್ ಮಾಡ್ತಾ ಇಲ್ಲ ಅಂದಾಗ ಮೋಡ್ ಆಫ್ ಅಲ್ಲಿ ಬಂದು ನಿಂತಿರುತ್ತೆ. ಜಸ್ಟ್ ಮೂವ್ಮೆಂಟ್ ಕೊಟ್ಟಾಗಲೇ ನೀವು ಒಳಗಡೆ ಆಟೋ ಕಟ್ ಆಫ್ ಕೊಟ್ಟಿರ್ತೀವಿ. ಲೈಟ್ಸ್, ಬ್ಲೋರ್ ಫ್ಯಾನು, ಸೀಲಿಂಗ್ ಲೈಟು, ಬಟನ್ ಲೈಟ್ ಎಲ್ಲ ಪ್ರತಿಯೊಂದು ಅವಾಗಲೇ ಆಟೋಮೆಟಿಕಲ್ ಓಪನ್ ಆಗುತ್ತೆ. ನೋಡಿ ಎಷ್ಟು ವೆರೈಟಿ ಡಿಸ್ಪ್ಲೇ ಇದೆ ಸರ್. ಮತ್ತೆ ಬೇರೆ ನೋಡಿ, ಇದು ನಿಮಗೆ ನೀವು ಕೇಳಿದ್ರಿ ಎಲ್ಲ ಗ್ಲಾಸ್ ಡೋರ್ ತೋರಿಸಿದ್ರಿ, ನಮಗೆ ಗ್ಲಾಸ್ ಡೋರ್ ಬೇಡ, ನಾವು ಕಮರ್ಷಿಯಲಲ್ಲಿ ಇದ್ದೀವಿ ಅಂತ. ಕಮರ್ಷಿಯಲ್ಗೆ ನಮಗೆ ರೆಂಟ್ ಕೊಟ್ಟಿರ್ತೀವಿ, PG ಮತ್ತು ಸ್ಕೂಲು, ನಮ್ಗೆ ಅವಶ್ಯಕತೆ ಇಲ್ಲ, ಗ್ಲಾಸ್ ಡೋರ್ ಎಲ್ಲ ಅವಶ್ಯಕತೆ ಇಲ್ಲ ಅಂದಾಗ ಏನಾಗುತ್ತೆ, ಅದಕ್ಕೆ ಒಂದು ಸ್ಯಾಂಪಲ್ಗೆ ಇದನ್ನು ಫುಲ್ ಕ್ಲೋಸಿಂಗ್ SS ಸ್ಟೈನ್ಲೆಸ್ ಸ್ಟೀಲ್ ಡೋರ್ನು ಇಟ್ಟಿದ್ದೀವಿ. ಇದನ್ನ ಬೇಕಾದ್ರೆ ನೀವು ನೋಡಿದ್ರೆ ಗೊತ್ತಾಗ್ಬೋದು. ಇವಾಗ ನೋಡಿ, ಡೋರ್ ಓಪನ್ ಆಗುತ್ತೆ ಆಟೋಮೆಟಿಕಲ್ಲಿ. ಒಳಗಡೆ ಡಿಸೈನ್ ಬಿಡಿ, ಒಳಗಡೆ ಸ್ಟೈಲಲ್ಲಿ ಡಿಸೈನಲ್ಲೂ ಕೊಡ್ತೀವಿ, SS ಅಲ್ಲೂ ಕೊಡ್ತೀವಿ, ಮತ್ತು ಲೇಟೆಸ್ಟ್ ಡಿಸೈನಲ್ಲೂ ಕೊಡ್ತೀವಿ. ಇವಾಗ ಈಚೆಯಿಂದ ಡೋರ್ ಮಾತ್ರ ಗ್ಲಾಸ್ ಕೊಡಿ ಅಂತ ಹೇಳಿರ್ತಾರೆ, ಒಳಗಡೆ ಡಿಸೈನ್ ಬೇಡ ಅಂತ ಹೇಳ್ತಾರೆ. ಅವಾಗ ಈಚೆನಲ್ಲಿ SS ಡೋರ್ ಕ್ಲೋಸರ್ ಕೊಡಿ ಅಂತ ಹೇಳಿರ್ತಾರೆ, ಒಳಗಡೆ ಡಿಸೈನ್ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಇವಾಗ ಒಳಗಡೆ ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿಲ್ಲ, ಅದು ವುಡನ್ ಟೈಪ್ ಡಿಸೈನು, ಅದು ನಿಮಗೆ ವೆಲ್ವೆಟ್ ಟೈಪ್ ಬರುತ್ತೆ. ಅದು ಸರ್ ಇದೆಲ್ಲ ಡಿಸೈನ್ ಮಾಡಿದಿರಲ್ಲ? ಹೌದು. ಯೂಶುವಲ್ ಆಗಿ ಮನೆಗಳಿಗೆ ಇಂಟೀರಿಯರ್ ಡಿಸೈನ್ ಮಾಡ್ತಾರೆ, ಅದೇ ಮೆಟೀರಿಯಲ್ಸ್ ಇಲ್ಲಿ ಯೂಸ್ ಮಾಡ್ತಾರೆ? ಇಲ್ಲ, ಇದೇ ಬೇರೆ ಮೆಟೀರಿಯಲ್. ಅದು ಇಂಟೀರಿಯರ್ ಮಾಡೋದು, ಅದು ವುಡ್ಡಲ್ಲಿ ಬರುತ್ತೆ, ಮತ್ತೆ ವಿನಿಗರ್ ಅದೆಲ್ಲ ಬರುತ್ತೆ. ಇದ್ರಲ್ಲಿ ನಾವು ಅದನ್ನ ಯೂಸ್ ಮಾಡ್ಲಿಕ್ಕೆ ಹೇಳೋರ ಪ್ರಕಾರ ಪ್ರತಿಯೊಂದಕ್ಕೂ 10 ವರ್ಷ ವಾರಂಟಿ. ಹೌದು ಅಲ್ವಾ? ಹೌದು, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ, ಯೂಶುವಲಿ ಈ ತರ ಪ್ಲೈನ್ ಡಿಸೈನ್ ನಾವು ಹಾಸ್ಪಿಟಲ್ಸ್, PG ಸ್ಕೂಲು, ರೆಂಟ್ ಬಿಲ್ಡಿಂಗ್ಸ್, ಸೊ ಟೋಟಲಿ ಅದರಿಂದ ನಾವು ದುಡಿತಾ ಇದೀವಿ ಅನ್ನೋ ಟೈಮ್ಗಳಲ್ಲಿ ಇದನ್ನೆಲ್ಲ ನೋಡಿರ್ತೀವಿ, ಫುಲ್ ಕ್ಲೋಸ್ ಆಗುತ್ತೆ. ಸೊ ಈ ತರ ಬೇಕಂದ್ರೆ ಇದು ಕೂಡ ಡಿಸೈನ್ ಸಿಗುತ್ತೆ. ಇದೊಂಥರ ಬಡ್ಜೆಟ್ ಅಲ್ಲಿ ಆಗ್ತಕ್ಕಂಥದ್ದಲ್ಲ ಸರ್? ಕಾಸ್ಟ್ ಏನ್ ಹೆವಿ ಆಗಲ್ಲ? ಕಾಸ್ಟ್ ಏನ್ ಹೆವಿ ಇಲ್ಲ, ಇದು ನಾರ್ಮಲ್ ಪ್ರೈಸ್. ಸೊ ಮತ್ತೆ ಇವನ್ ಇದು ನೋಡ್ತಾ ಇರ್ಬೋದು, ಅದು ನಿಮಗೆ ಫೀಲ್ ಟಚ್ ಅಂತ ಕರಿತೀವಿ. ನಿಮಗೆ ಬಟನ್ ಎಲ್ಲಿದ್ರು ಫ್ರಂಟ್ ಅಲ್ಲಿ ಕಾಣಿಸೋದೇ ಇಲ್ಲ. ಇದು ಫೀಲ್ ಟಚ್ ಅಂದ್ರೆ ನಿಮಗೆ ಇದು ಆಕ್ಚುಲಿ ಬಟನ್ನೇ. ಬಟನ್ ನಲ್ಲಿ ಒಳಗಡೆ ಪ್ರೆಸ್ ಮೂವ್ಮೆಂಟ್ ಅಲ್ಲಿ ಇರುತ್ತೆ ಅಷ್ಟೇ. ಫೀಲ್ ಟಚ್ ನಿಮಗೆ ಬಟನ್ ತೊಗೊಂಡಾಗ ಅಲ್ಲಿ ಹೋಗೋಣ, ನೆಕ್ಸ್ಟ್ ವರ್ಷನ್ ಅಲ್ಲಿ ನಿಮ್ಗೆ ಸಿಗುತ್ತೆ ಬಟನ್. ಇದು ನೋಡಿದಾಗ ಇಲ್ಲಿ ಫೀಲ್ ಟಚ್ ಅಲ್ಲೇ ನಿಮಗೆ ಮೂವ್ಮೆಂಟ್ ಆಗುತ್ತೆ. ಇದು ನೋಡಿ, ರೋಸ್ ಗೋಲ್ಡ್ ಬಂದು ಇದು ಲೇಟೆಸ್ಟ್ ಆಗಿದೆ ಗ್ಲಾಸ್ ಎಲ್ಲ. ಜಸ್ಟ್ ಇದು ಬೇರೆ ಮೂವ್ಮೆಂಟ್ ಅಲ್ಲಿ ಇದೆ. ಇದ್ರಲ್ಲಿ ನಿಮಗೆ ಬೇರೆನೂ ನೋಡಿ, ಮ್ಯೂಸಿಕ್ ಎಲ್ಲ ಬರುತ್ತೆ ಇದರಲ್ಲಿ. ನೀವು ಬೇಕಂದ್ರೆ ಮ್ಯೂಸಿಕ್ ಹಾಕೋಬಹುದು. ಹೌದು. ಸೊ ಒಳಗಡೆ ಡಿಸೈನ್ಸ್ ನೋಡಿ ಯಾವ ತರ ಇದೆ. ಆ ಗೋಲ್ಡ್ ದುಬೈಗೆ ಹೋದಾಗ ಗೋಲ್ಡ್ ಅಲ್ಲಿ ಎಲ್ಲ ಮಾಡಿರ್ತಾರೆ ಅಂತಾರಲ್ಲ, ಆ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮ್ಯೂಸಿಕ್ ಎಲ್ಲ ಹಾಕಿದ್ದೀರಾ ಸರ್ ಇದರಲ್ಲಿ? ಸ್ಪೀಕರ್ ಎಲ್ಲ ಏನಿಲ್ಲ ಸರ್, ಎಲ್ಲ ಆಟೋಮೆಟಿಕ್ ಲೈಟಿಂಗ್ ಎಲ್ಲ ಲೈಟಿಂಗ್ಸ್ ಎಲ್ಲ ಬರುತ್ತೆ. ಸೊ ಯೂಶುವಲ್ ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮ್ಯೂಸಿಕ್ ಬರುತ್ತೆ ಎಲ್ಲ ಕಡೆ. ಮ್ಯೂಸಿಕ್ ನಿಮಗೆ ಗೋಯಿಂಗ್ ಅಪ್, ಗೋಯಿಂಗ್ ಡೌನ್ ಪ್ರತಿಯೊಂದು ಸ್ಪೀಕರ್ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ. ಸ್ಪೀಕರ್ ಅಲ್ಲಿ ಮುಂಚೆ ನಿಮ್ಗೆ ಅಲರ್ಟ್ ಆಗಿರುತ್ತೆ. ಇವಾಗ ನೀವು ಎಷ್ಟನೇ ಫ್ಲೋರ್ ಹೋಗ್ತಾ ಇದ್ದೀರಾ, ನೀವು ಎಷ್ಟನೇ ಫ್ಲೋರಲ್ಲಿ ಹೋಗ್ತಾ ಇದ್ದೀರಾ, ಇವಾಗ ಗ್ರೌಂಡ್ ಇಂದ 3rd ಫ್ಲೋರ್ಗೆ ಹೋಗ್ತಾ ಇದ್ದೀರಾ, 5th ಫ್ಲೋರ್ಗೆ ಹೋಗ್ತಾ ಇದ್ದೀರಾ, 10th ಫ್ಲೋರ್ಗೆ ಹೋಗ್ತಾ ಇದ್ದೀರಾ, ಗೋಯಿಂಗ್ ಅಪ್ 10th ಫ್ಲೋರ್ ಅಂತ ಸ್ಪೀಕರ್ ಅನೌನ್ಸ್ಮೆಂಟ್ ಮಾಡುತ್ತೆ. ಇಮಿಡಿಯೇಟ್ ಆಗಿ ನೀವು ಪವರ್ ಹೊಟ್ಟೋಯ್ತು, ಪವರ್ ಹೊಟ್ಟೋಗಿತ್ತು ನಿಮಗೆ ಡೋಂಟ್ ಪ್ಯಾನಿಕ್, ಪವರ್ ಲಾಫ್ ಶುಡ್ ಬಿ ಡೋರ್ ಓಪನ್ ಅಂತ ಸ್ಪೀಕರ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ನೋಡಿ, ಈ ಥರ ಡಿಸೈನ್ಸ್ ಬೇಕು ಅಂದರೆ ಸೊ ನೀವು ಕೂಡ ಹಾಕ್ಸ್ಕೋಬೋದು. ಲಿಫ್ಟ್ ಎಷ್ಟು ಲಕ್ಸುರಿ ಆಗಿದೆ ನೋಡಿ. ಒಳಗಿರ್ತಕ್ಕಂಥ ಲೈಟಿಂಗ್ಸ್ ಆಗಿರ್ಬೋದು, ಸ್ಪೀಕರ್ಸ್ ಆಗಿರ್ಬೋದು, ಕೆಳಗಡೆ ಇರ್ತಕ್ಕಂಥ ಗ್ರಾನೈಟ್ ಫಿನಿಶಿಂಗ್ ಡಿಸೈನ್ಸ್ ಆಗಿರ್ಬೋದು, ಸುತ್ತ ಒಂದು ದುಬೈ ಗೋಲ್ಡ್ ಲಿಫ್ಟ್ ಹತ್ತುತ್ತಾ ಇದೀವಿ ಅನ್ನೋ ಹತ್ರ ಫೀಲ್ ಕೊಡ್ತಕ್ಕಂಥ ಗೋಲ್ಡ್ ಫಿನಿಶಲ್ಲಿ ಇರ್ತಕ್ಕಂಥ ಡಿಸೈನ್ಸ್ ಇದು. ಸೊ ಹಾಗೇನೆ ಕ್ಲೋಸ್ ಆದರೆ ಈ ಡೋರ್ ನೋಡ್ತಾ ಇರ್ಬೋದು, ಈಗ ಕ್ಲೋಸ್ ಆಗುತ್ತೆ ನೋಡಿ. ಇದೆಲ್ಲ ಗೋಲ್ಡ್ ಆಟೋಮೆಟಿಕಲಿ ಹೋಗಲ್ಲ, ಅದು SS ಅಲ್ಲೇ ಇರೋದು. ಓಕೆ ನೋಡಿ, 10 to 15 ಸೆಕೆಂಡ್ಸ್ ಆದ ನಂತರ ಆಟೋಮೆಟಿಕ್ಕಾಗಿ ಡೋರು ಕ್ಲೋಸ್ ಆಗುತ್ತೆ ನೋಡಿ. ಡೋರು ಕ್ಲೋಸ್ ಆಗ್ತಾ ಇದೆ. ಸೊ ಇದ್ರ ಡಿಸೈನ್ ಈ ಥರ ಇದೆ. ಈ ಥರ ಒಂದು ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ಪ್ಯಾನಿಕ್ ಆಗದೆ ರೀತಿ ಒಂದು ಲಕ್ಸುರಿ ಫೀಲ್ ಬೇಕು ಅಂತಂದರೆ ಅದು ಕೂಡ ಇವ್ರ ಹತ್ರ ಡಿಸೈನ್ಸ್ ಇದೆ. ಸರ್ ನಿಮ್ಮ ಹತ್ರ ಇರ್ತಕ್ಕಂಥ ಇಷ್ಟು ಡಿಸೈನ್ಸಲ್ಲಿ ಇಷ್ಟರಲ್ಲಿ ಮಾತ್ರ ಸೆಲೆಕ್ಟ್ ಮಾಡಬೇಕಾ ಅಥವಾ ಇದು ಬಿಟ್ಟು ಎಷ್ಟು ಡಿಸೈನ್? ಇದು ಒಂದು ನಾರ್ಮಲ್ ಸಿಂಪಲ್ ಆಗಿ ಇಟ್ಟಿದ್ದೀವಿ, ಅಷ್ಟೇ ಒಂದು
10 to 15 ಕ್ಯಾಬಿನ್ ಇದೆ ಅಷ್ಟೇ ಇಲ್ಲಿ. ಇದಕ್ಕಿಂತ ನೀವು 250 ಕ್ಯಾಬಿನ್ಸ್ ಡಿಸೈನ್ಸ್ 250 ಕ್ಯಾಬಿನ್ಸು ಡಿಸೈನ್ಸ್ ಅದ್ರಲ್ಲಿ ಯಾವ್ದು ಬೇಕಾದ್ರೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಓನ್ ಡಿಸಿಷನ್ ಕಸ್ಟಮೈಸ್. ನೋ ಪ್ರಾಬ್ಲಮ್. ಅದಾದ್ಮೇಲೆ ಈಗೆಲ್ಲ ಲಿಫ್ಟ್ಗಳು ನೋಡಿದ್ವಿ, ಇದ್ರ ಮೆಕ್ಯಾನಿಸಮ್ ಬಗ್ಗೆ ಮಾತಾಡೋದು. ಮೆಕ್ಯಾನಿಸಮ್ ಬಗ್ಗೆ ಬಂದವಾಗ ಏನಾಗುತ್ತೆ ಅಂದರೆ, ಇದು ನೋಡಿ ಮಾಂಟಿನರಿ ಮೋಟ್ರು ನಾವು ಯೂಸ್ ಮಾಡೋದು ಮಾಂಟಿನರಿ. ಇದರಲ್ಲಿ 3-4 ಥರದ್ದು ಮೋಟರ್ಸ್ ಬರುತ್ತೆ. ಟೆಟ್ರಾನಿಕ್ ಬರುತ್ತೆ, ಮೋನೋಡ್ರೈವ್ ಬರುತ್ತೆ. ಬಟ್ ಏನಂದರೆ ನಾವು ಯೂಸ್ ಮಾಡ್ತಾ ಇರೋದು ಇಟಾಲಿಯನ್ ಜರ್ಮನ್ ಮಾತ್ರ ಯೂಸ್ ಮಾಡ್ತೀವಿ. ಇಟಾಲಿಯನ್ ಜರ್ಮನ್ ಅಷ್ಟೇ, ಎರಡು ಬಿಟ್ಟು ಬೇರೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇದುವರೆಗೂ ಕಮ್ಮಿ ಅಂದರೆ ಕಮ್ಮಿ ನಾವು ಒಂದು 2000 ಲಿಫ್ಟ್ ಹಾಕಿದ್ದೀವಿ. 2000 ಲಿಫ್ಟ್ 2000 ಲಿಫ್ಟ್ ಇದೆ ಆಲ್ ಓವರ್ ಕರ್ನಾಟಕ. ಬಟ್ ಇದರಲ್ಲಿ ನಾವು ಒಂದು ಕಂಪ್ಲೇಂಟ್ಸ್ ಇಲ್ಲ. ನೋಡಿ, ಇದು ಮೆಕ್ಯಾನಿಸಮ್ ಐಟಮಲ್ಲಿ ಇದ್ದರೆ ನಿಮಗೆ ಮೋಟ್ರು ಇಟಾಲಿಯನ್ ಜರ್ಮನ್ ಯೂಸ್ ಮಾಡ್ತೀವಿ. ಈ ಮೋಟ್ರ್ ಬಂದು ಮಾಂಟಿನರಿ ಮೋಟ್ರಲ್ಲಿ ನಿಮಗೆ 10 years ವಾರಂಟಿ ಅಂತ ನಾವು ಮೆನ್ಷನ್ ಮಾಡಿರ್ತೀವಿ. 10 ವರ್ಷ ವಾರಂಟಿ ಅಂತ ಮೆನ್ಷನ್ ಮಾಡಿರ್ತೀವಿ. ಬಟ್ ಇದುವರೆಗೂ ಒಂದು ಪೀಸಸ್ ಕಂಪ್ಲೇಂಟ್ ಇಲ್ಲ. ಬಟ್ ನಮ್ಮ ಕಂಪ್ಲೇಂಟ್ ಏನಾದ್ರು ನಮ್ಮ ಕಂಪ್ನಿಯಿಂದ ಬಂತಂದರೆ, ನಾವು ಹಾಕಿರೋ ಲಿಫ್ಟ್ ಕಂಪ್ನಿಯವ್ರು ಯಾರ್ಯಾರು ಕಸ್ಟಮರ್ಗೆ ಅಲ್ಲಿ ಬಂತಂದರೆ ರಿಪ್ಲೇಸ್ಮೆಂಟ್ ತೊಗೊತೀವಿ. ಇಮಿಡಿಯೇಟ್ ಮಿಷಿನೇ ಚೇಂಜ್ ಮಾಡಿ ಹೊಸದಾಗಿ ಕೊಡ್ತೀವಿ. ಅದರಲ್ಲಿ ನಿಮಗೆ ಕಸ್ಟಮರ್ ಸ್ಯಾಟಿಸ್ಫೈಡ್ ಮೇನ್ ಇಂಪಾರ್ಟೆಂಟ್. ನಮಗೆ ದುಡ್ಡಲ್ಲ ಮೇನ್ ಇಂಪಾರ್ಟೆಂಟು, ನಮಗೆ ಕಸ್ಟಮರೇ ದೇವರು. ವೆರಿ ಇಂಪಾರ್ಟೆಂಟ್ ಕಸ್ಟಮರ್ ನಮಗೆ. ಸರ್ ಮತ್ತೆ ಈ ಮೋಟ್ರ್ಗಳಲ್ಲಿ ಎಷ್ಟು ವೆರೈಟಿ ಇದೆ ಸರ್ ನಿಮ್ಮ? ಸರ್, ಇದು ಮೋಟ್ರಲ್ಲಿ ನಿಮಗೆ 2 ವೆರೈಟೀಸ್ ಇಟ್ಟಿದ್ದೀವಿ. ಏನು ಡಿಫ್ರೆನ್ಸ್ ಎರಡಕ್ಕೂ? ಒಂದು ಆಕ್ಚುಲಿ ಇದು ಜರ್ಮನ್ದು, ಇನ್ನೊಂದು ಇಂಡಿಯನ್ದು. ಇದು ಭಾರತ್ ಬಿಜಿಲಿ ಅಂತ ಕರಿತೀವಿ. ಭಾರತ್ ಬಿಜಿಲಿ ಅಂದ್ರೆ ನಮ್ಗೆ ಇಂಡಿಯನ್ ಮೇಡಲ್ ಬರುತ್ತೆ. ಇದು ಏನಕ್ಕೋಸ್ಕರ ಭಾರತ್ ಬಿಜಿಲಿ ಇಟ್ಟಿದ್ದೀವಿ ಅಂತ ಅಂದ್ರೆ, ಒಬ್ಬೊಬ್ರು ಕೇಳ್ತಾರೆ ನಮಗೆ ಔಟ್ ಆಫ್ ಕಂಟ್ರಿ ಬೇಡ, ನಮ್ಗೆ ಇಂಡಿಯನ್ ಸ್ವದೇಶಿ ಬೇಕು, ನಾವು ಸ್ವದೇಶಿದ್ ಬೇಕು, ನಮ್ಗೆ ಇಂಡಿಯನ್ ಅಲ್ಲಿ ಇದೀವಿ, ನಮ್ಗೆ ಯಾಕೆ ಇಂಡಿಯನ್ ಕೊಡೋದ ನೀವು ಅಂತ ಕೇಳಿದಾಗ ಏನಾಗುತ್ತೆ, ನಮಗೆ ಒಂಥರ ಸೇಮ್ ಆಗ್ತಿರುತ್ತೆ. ಅವಾಗ ನಮ್ಗೆ ಏನಾದರೂ ಪರವಾಗಿಲ್ಲ, ನಮ್ಗೆ ಇಂಡಿಯನ್ದೇ ಕೊಡಿ ಅಂತ ಅಂದಾಗ ಅದನ್ನು ನೋಡಿ ಆ ಕ್ವಾಲಿಟಿ ಇಂಡಿಯನ್ದೇ ಕೊಟ್ಟರು ನಾವು ಇಂಡಿಯನ್ ಜಾಸ್ತಿ ಪರ್ಫಾರ್ಮೆನ್ಸ್ ಇದೆ ಅಂತ ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಭಾರತ್ ಬಿಜಿಲಿ ನಾವೇನು ಇಟ್ಟಿದ್ದೀವಿ ಅಂತ ಅಂದರೆ, ಇದರಲ್ಲಿ ಈ ಮೋಟ್ರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಈ ಚೆನ್ನಾಗಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಈ ಮೋಟ್ರನ್ನ ಕೊಟ್ಟರು ಇದರಲ್ಲೂ ಏನೇ ಪ್ರಾಬ್ಲಮ್ ಬಂತಂದ್ರೆ ಇಮಿಡಿಯೇಟ್ಲಿ ರಿಪ್ಲೇಸ್ಮೆಂಟ್. ಕಸ್ಟಮರ್ಗೆ ಯಾವುದೇ ಥರದ ತೊಂದರೆ ನಾವು. ಕೆಪಾಸಿಟಿ ಎರಡು ಒಂದೇನಾ? ಕೆಪಾಸಿಟಿ ಬಂದು ನಿಮಗೆ 4 person ಇಂದ ಹಿಡಿದು ನಿಮಗೆ 2 ton 3 ton ವರೆಗೂ ಬರುತ್ತೆ. ಯಾವುದು ಇಂಡಿಯನ್ದು? ಇಂಡಿಯನ್ ಬರುತ್ತೆ, ಇಂಪೋರ್ಟ್ ಅಲ್ಲೂ ಬರುತ್ತೆ. ಎರಡರಲ್ಲೂ ಬರುತ್ತೆ ಸೇಮ್. ಸೊ ಮತ್ತೆ ಇದು ಮೆಕ್ಯಾನಿಸಮ್ ನೋಡಿ 4 person ಇರುತ್ತೆ, ಇನ್ನೊಂದು 6 person ಬರುತ್ತೆ, 10 passenger, 12 passenger, 15 passenger, 25 passenger, 1 ton, 2 ton, 3 ton ಆ ಥರ ಕೆಪಾಸಿಟಿ ಮೋಟ್ರ್ ದೊಡ್ಡದೆಲ್ಲ ಬರುತ್ತೆ. ಮತ್ತೆ ಇಲ್ಲೆಲ್ಲ ಕೆಲವೊಂದು ಮೆಟೀರಿಯಲ್ ಇದೆಲ್ಲ ನಾವು ಏನೇನು ಯೂಸ್ ಮಾಡ್ತೀವಿ ಲಿಫ್ಟ್ ಒಳಗಡೆ ಏನೇನು ಯೂಸ್ ಮಾಡ್ತೀವಿ ನೋಡಿ, ಇದು ಬಫರ್ ಬೆಡ್ ಅಂತ ಕರಿತೀವಿ. ಇನ್ನೊಂದು ಅದರಲ್ಲಿ ಓವರ್ ಹೆಡ್ ಇರೋದಿಲ್ಲ, ಓವರ್ ಪಿಟ್ ಇರೋದಿಲ್ಲ, ಪಿಟ್ಲೆಸ್ ಹೆಡ್ಲೆಸ್ ಅಂತ ಕರಿತೀವಿ, ಅದನ್ನು ಮಾಡ್ತೀವಿ. ಅವಾಗ ನೋಡಿ ಈ ಸ್ಮಾಲ್ ಬಫರ್ ಬೆಡ್ ಯೂಸ್ ಮಾಡ್ತೀವಿ. ಇದು ರೋಪ್ ನಾವು ಯಾವ ಟೆನ್ಷನಲ್ಲಿ ರೋಪ್ ಯೂಸ್ ಮಾಡ್ತೀವಿ, 8 mm, 12 mm, 13 mm. ಇದೆಲ್ಲ ಮೆಕ್ಯಾನಿಸಮ್ ಐಟಮ್. ಕ್ವಾಲಿಟಿ ಎಲ್ಲ ಒಳ್ಳೆ ಕಾಂಪ್ರಮೈಸ್ ಇಲ್ಲ, ಯಾವುದು ಕಾಂಪ್ರಮೈಸ್ ಇಲ್ಲ. ಎನಿ ಒನ್ ಪ್ರಾಬ್ಲಮ್ ಬಂತಾರೋ ನಮ್ಮದೇ ರೆಸ್ಪಾನ್ಸ್. 10 ವರ್ಷ ವಾರಂಟಿ. 10 ವರ್ಷ ವಾರಂಟಿ ಕೊಡು ಅಲ್ವಾ ಸರ್? ಇಂಡಿಯನ್ ಬೇಕಾ ಇಂಪೋರ್ಟ್ ಬೇಕಾ? ಇಂಪೋರ್ಟ್ ಬೇಕಾ? ಯಾವ್ದಾದ್ರು ಸೆಲೆಕ್ಷನ್. ಕಸ್ಟಮರ್ ಬಂದ್ಮೇಲೆ ಆಚೆಗೆ ಹೋಗಂಗಿಲ್ಲ. ಸೊ ಹಾಗೇನೆ ನಿಮ್ಮ ಸಂಸ್ಥೆ ಎಂಟ್ರೆನ್ಸ್ ಹಾಕ್ತಿದ್ದಾಗೇನೆ ಇಲ್ಲೊಂದು ಡಿಸ್ಪ್ಲೇ ಮಾಡಿದ್ದೀರಾ ಸರ್? ಹೌದು, ಇದು ಡೋರ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಒಂದೊಂದು ಏನಾಗಿರುತ್ತೆ ಅಂದ್ರೆ 4x4 ಬಿಟ್ಟಿರ್ತಾರೆ, 5x5 ಬಿಟ್ಟಿರ್ತಾರೆ. ಇದು ಆಪರೇಟರ್ ಅಂತ ಕರಿತೀವಿ. ಇದಕ್ಕೆ ಇದು ಸೆಂಟ್ರ್ ಓಪನಿಂಗ್ ಡೋರ್ ಆಪರೇಟರ್ ಅಂತ ಕರಿತೀವಿ. ಇದು ಸೆಂಟ್ರ್ ಆ ಕಡೆ ಈ ಕಡೆ ಡೋರ್ 2 ಓಪನ್ ಆಯ್ತಲ್ವಾ ಕ್ಯಾಬಿನ್ ಅಲ್ಲಿ ನೋಡಿದಾಗ, ಅದರಲ್ಲಿ ಡೋರ್ ಓಪನಿಂಗ್, ಸೆಂಟ್ರ್ ಓಪನಿಂಗ್. ಇದು ಸೆಂಟ್ರ್ ಓಪನಿಂಗ್ ಹೆಡರ್ ಅಂತ ಕರಿತೀವಿ. ಅದು ಟೆಲಿಸ್ಕೋಪಿಕ್. ಒಂದು ಸೈಡ್ಗೆ ಸಿಂಗಲ್ ಸೈಡ್ ಮಾತ್ರ ರೈಟ್ ಹೋಗುತ್ತೆ, ಯಾವ್ದೋ ಒಂದು ಸೈಡ್. ಅದು ಇದು ಎರಡು ಕೂಡ ಎರಡು ಕಡೆನೂ ಓಪನ್ ಆಗುತ್ತೆ. ಸೆನ್ಸರ್ ಅಂತೀರಲ್ಲ, ಎಲ್ಲಿರುತ್ತೆ ಸೆನ್ಸರ್? ಬಂದು ಅಲ್ಲಿ ಡೋರ್ ಅಲ್ಲಿ ಕೊಟ್ಟಿರ್ತೀವಿ. ಇದು ಬಂದು ಆಪರೇಟರ್ ಅಂತ ಕರಿತೀವಿ. ಓಕೆ, ಆ ಸೆನ್ಸರ್ ಮುಖಾಂತರನೇ ಆಟೋಮೆಟಿಕ್ ಹೋಗೋದು, ಏನಾದ್ರು ಕೈ ಇಟ್ಟ ತಕ್ಷಣ ಸ್ಲೋ ಆಗೋದು ಅಲ್ವಾ ಸರ್? ಸೊ ಇದೆಲ್ಲದು ಕೂಡ ನಿಮ್ ಕಡೆಯಿಂದನೇ ಇನ್ಸ್ಟಾಲೇಷನ್ ಇರುತ್ತೆ. ಒಂದು ನಟ್ಟು ಬೋಲ್ಟ್ ಕೂಡ ಹೊರಗಡೆ ತರ ಅವಶ್ಯಕತೆ ಇಲ್ಲ, ಎಲ್ಲ ಇಂಪೋರ್ಟ್ ಇಂದಾನೆ ಬರುತ್ತೆ. ಎಲ್ಲ ಶಿಖರ್ ಎಲಿವೇಟರ್ಸ್ ಕಡೆಯಿಂದಾನೆ. ಅದಾದ್ಮೇಲೆ ಡಿಸ್ಪ್ಲೇಗಳ ಬಗ್ಗೆ ಅಬ್ಸರ್ವ್ ಮಾಡಿದೆ ಸರ್ ನಾನು. ಈ ಡಿಸ್ಪ್ಲೇಗಳಲ್ಲಿ ಸಿಕ್ಕಾಬಟ್ಟೆ ಇಟ್ಟಿದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ನೋಡಿ, ಇದರಲ್ಲಿ ರಫ್ ಅಂಡ್ ಟಫ್ ಯೂಸ್ ಮಾಡೋ ಬಟನ್ಸ್ ನಾನು ಅವಾಗಲೇ ಹೇಳಿದೆ ನಿಮಗೆ, ಅನ್ಲಿಮಿಟೆಡ್ ಪ್ರೆಸ್ಸಿಂಗ್ ಅಂತ ಹೇಳಿ. ಅನ್ಲಿಮಿಟೆಡ್ ನೀವು ಎಷ್ಟೇ ಸಲ ಪ್ರೆಸ್ ಮಾಡಿದ್ರು ಏನಾಗೋದಿಲ್ಲ. ಏನಾದ್ರು ಸಪೋಸ್ ಏನಾದ್ರು ಒಂದು ಬಟನ್ ಏನಾದ್ರು ಹೋಗ್ತಂದ್ರೆ ಈ ಬಟನ್ ರಿಮೂವ್ ಮಾಡೋದಷ್ಟೇ, ಒಂದು 500 rupees ಬಟನ್ ರಿಮೂವ್ ಮಾಡ್ತೀವಿ, ಹೊಸದು ಹಾಕ್ಕೊಡ್ತೀವಿ. ಟಚ್ ಸ್ಕ್ರೀನ್ ನೋಡಿ, ನೀವು ಹೇಳಿದ್ರಿ ಲೆಕ್ಸುರಿ ಎಲ್ಲ ಹಾಕ್ಸಿರ್ತೀವಿ, ಲೆಕ್ಸುರಿ ಕ್ಯಾಬಿನ್ಸ್ ಎಲ್ಲ ತೊಗೊಂಡಿರ್ತಾರೆ. ಅವಾಗ ಇದಕ್ಕೆ ಫೀಲ್ ಟಚ್ ಅಂದರೆ ಇದು ಫೆದರ್ ಟಚ್ ಅಂತಲೇ ಕರಿತೀವಿ. ಫೀಲ್ ಟಚ್ ಇಲ್ಲ, ಫೆದರ್ ಟಚ್. ಇದು ಲೆಕ್ಸುರಿನೇ. ಮಿನಿಮಮ್ ನಿಮಗೆ ಇದು ಸುಮ್ಮನೆ ಜಸ್ಟ್ ಸೆನ್ಸರ್ ಮೂವ್ ಮಾಡಿದ್ರೆ ಸಾಕು, ಎಲ್ಲ ಅದೇ ಥರ ವರ್ಕ್ ಆಗುತ್ತೆ. ಹೌದು. ಸೊ ಅದೇ ಥರನೇ ಸುಮಾರು ವೆರೈಟಿ ಇದೆ. ಹೌದು, ಇದು ಬರೀ ಇಲ್ಲಿರೋದು ನಮಗೆ ಒಂದು 8 ಡಿಸೈನ್ 10 ಡಿಸೈನ್ ಇದೆ. ಸೊ ನೋಡಿ, ಈ ಡಿಸೈನ್ಸ್ ನೋಡ್ತಾ ಇದ್ರಲ್ಲ, ಇದೊಂಥರ ಡಿಸೈನ್ಸ್ ಇದೆ. ಇದೇ ಥರ ಬೇಕಾ ಅಥವಾ ಚಿಕ್ಕದಾಗಿ ಬೇಕಾ ನಿಮಗೆ? ರೆಂಟಲ್ ಪರ್ಪಸ್ ಆಲ್ಮೋಸ್ಟ್ ನೋಡಿದಾಗ ನಾವು ಹೊರಗಡೆ ಎಲ್ಲ ನೋಡಿರ್ತೀವಿ. ಇದೊಂದು ಸ್ವಲ್ಪ ಬಡ್ಜೆಟಲ್ಲಿ ಆಗ್ತಕ್ಕಂಥದ್ದು ಸರ್. ಇದು ಏನಿಲ್ಲ, ಅದು ನಿಮಗೆ ನಾರ್ಮಲ್ ರೇಟಲ್ಲೇ ಕೊಡ್ತೀವಿ. ಬಟ್ ಹೈ ರೇಟ್ ಅಂದರೆ ಸ್ವಲ್ಪ ಲೆಕ್ಸುರಿಗೆ ಹೋಗ್ತೀವಿ ಅಂತ ಟಚ್ ಅಲ್ಲಿ ಕೊಡ್ತೀವಿ. ಫೆದರ್ ಟಚ್ ಅಲ್ಲಿ ಸ್ವಲ್ಪ ಲಕ್ಸುರಿ ಆಗುತ್ತೆ. ಡಿಸ್ಪ್ಲೇನಲ್ಲಿ ನೋಡಿ,
ನಿಮಗೆ IoT ಸಿಸ್ಟಮ್ ಎಲ್ಲ ಇರುತ್ತೆ, ಇಂಟರ್ನೆಟ್ ಆಪ್ಷನ್ ಎಲ್ಲ ಇರುತ್ತೆ ಇದರಲ್ಲಿ. ಇಂಟರ್ನೆಟ್ ಅಲ್ಲಿ ಆಪ್ಷನ್ ಓಪನ್ ಮಾಡ್ಬೋದು, ಡೋರ್ಸು, ಕ್ಯಾಬಿನು ಆಫ್ ಮಾಡ್ಬೋದು. ಯೂಶುವಲ್ ಆಗಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಪ್ಲೇ ಮಾಡ್ತಾರಲ್ಲ ಈ ತರ ಡಿಸ್ಪ್ಲೇಗಳಲ್ಲ. ಹೌದು, ಸೊ IoT ಸಿಸ್ಟಮ್ ಅಂತ ಕರಿತೀವಿ. ಓಕೆ 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 ಸೂಪರ್. ನೋಡಿ ಇವನು ಕೂಡ ಆಪ್ಷನ್ಸ್ ಮಾಡಿ ನಾವು ಬಡ್ಜೆಟ್ ಅಲ್ಲಿ ಹಾಕ್ಸ್ಕೊತೀವಿ, ಬಟ್ ಡಿಸ್ಪ್ಲೇ ಮಾತ್ರ ಕ್ವಾಲಿಟಿ ಬೇಕು. ಅನ್ನೋನ್ ಪರ್ಸನ್ ಯೂಸ್ ಮಾಡ್ತಾ ಇರ್ತಾರ ಬಯೋಮೆಟ್ರಿಕ್ ಕೊಡ್ತಾರೆ ಸರ್. ಅಂದ್ರೆ ಈಗ ನಾನು ರೆಂಟಲ್ ಪರ್ಪಸ್ ನಾನು ಬಡ್ಜೆಟ್ ಅಲ್ಲಿ ಹಾಕಿರ್ತೀನಿ, ಅದಕ್ಕೆ ಲಕ್ಸುರಿ ನಿಮ್ಗೆ ಯಾವ ಬಡ್ಜೆಟ್ ಅಲ್ಲಿ ನೀವು ಕೇಳ್ತೀರಾ ಆ ಬಡ್ಜೆಟ್ ಅಲ್ಲಿ ಲಿಫ್ಟ್ ರೆಡಿ ಮಾಡ್ಕೊಡ್ತೀವಿ. ಇದು ಒಳ್ಳೆ ಲಕ್ಸುರಿ ಹಾಕೋ, ಅದನ್ನ ಬಡ್ಜೆಟ್ ಅಲ್ಲಿ ಹಾಕೋ. ಹೌದು, ಅದನ್ನು ಲಕ್ಸುರಿ ಹಾಕೋ, ಬಡ್ಜೆಟ್ ಹೆಂಗ್ ಬೇಕಾದ್ರೂ ಟ್ರಾನ್ಸ್ಪರೆಂಟ್ ಅಲ್ವಾ, ಎಲ್ಲ ನಿಮ್ದೇ. ಹೌದು. ಸೊ ಯಾವ್ಯಾವ್ದು ಏನೇನಕ್ಕೆ ಬೇಕೋ ಕೇಳಿ ನೀವು ಹಾಕೊಡ್ತೀವಿ. ಕಸ್ಟಮೈಸ್ಗೆ ಏನು ಯಾವುದೇ ಥರದಲ್ಲಿ ತೊಂದರೆ ಆಗೋ ಥರ ಮಾಡ್ಕೊಡೋದಿಲ್ಲ. ಅವ್ರಿಗೆ ಯಾವ್ಯಾವ ರಿಕ್ವೈರ್ಮೆಂಟ್ ಅಲ್ಲಿ ಕೇಳ್ತಾರೆ ಅದೇ ಥರದಲ್ಲೇ ಮಾಡ್ಕೊಡ್ತೀವಿ. ಓಕೆ. ಆಗ್ಲೇ ನಾವು ಸ್ಟಾರ್ಟಿಂಗ್ ಬಂದಾಗ ಎಸ್ಟೆಕ್ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಏನು ಅದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಟ್ಬಿಡಿ ಸರ್. ಎಸ್ಟೆಕ್ ಅಂದ್ರೆ ನಾವು BIC ಎಕ್ಸಿಮಿಷನ್. ಸೊ ಇದ್ರ ನಿಯರ್ ನೆಲಮಂಗಲ ರೋಡಲ್ಲಿ BIC ಎಕ್ಸಿಮಿಷನ್ ಸೆಂಟರ್ ಅಂತ ಇದೆ. ಎವ್ರಿ ಇಯರ್ ನಾವು ಹಾಲ್ ನಂಬರ್ 2 ನಲ್ಲಿ ಇರ್ತೀವಿ. ಹಾಲ್ ನಂಬರ್ 2 ಫ್ರಂಟ್ ಗೇಟ್ ಅಲ್ಲೇ ಇರ್ತೀವಿ. ಏನು ಎಸ್ಟೆಕ್ ಅಂದ್ರೆ ಏನಿದು? ಅದು ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಸಬ್ಜೆಕ್ಟ್ ಅಲ್ಲಿ ಎಲ್ಲಾರನ್ನೂ ಅವರು ಇನ್ವೈಟ್ ಮಾಡ್ತಾರೆ. ಸೊ ಹೌದು, ಒಂದು 3 days ಅಲ್ಲಿ ಟೈಮಿಂಗ್ ಕೊಡ್ತಾರೆ. ನಾವು ಸ್ಟಾಲ್ ರೆಡಿ ಮಾಡ್ಲಿಕ್ಕೆ ಒಂದು 3 days ಟೈಮ್ ಕೊಡ್ತಾರೆ. ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಅಂಡ್ ಬಿಲ್ಡರ್ಸ್ ಎಲ್ಲರನ್ನೂ ಒಂದು ನಿಮಗೆ 3 days ಅಲ್ಲಿ ಇನ್ವೈಟ್ ಮಾಡ್ತಾರೆ. ಯಾರು ಮಾಡ್ತಾರೆ? ಎಸ್ಟೆಕ್ ಅವರು ಇನ್ವೈಟ್ ಮಾಡ್ತಾರೆ. ಅವಾಗ ಎಲ್ಲ ಕಂಪ್ನಿ ಬಂದು ಆರ್ಕಿಟೆಕ್ಟ್ ಇಂಜಿನಿಯರ್ಸ್ ಎಲ್ಲ ಬಂದು ಶಿಖರ್ ಎಲಿವೇಟರ್ ಅಲ್ಲಿ ನಾವು ಸ್ಯಾಂಪಲ್ಸು ಡಿಸೈನ್ಸು ಇಲ್ಲಿ ಏನಿದೆ 2 ಲಿಫ್ಟ್ ರನ್ನಿಂಗ್ ಎಲ್ಲ ಇಟ್ಟಿರ್ತೀವಿ. 2 ಲಿಫ್ಟ್ ಡಿಸ್ಪ್ಲೇನಲ್ಲಿ ರನ್ನಿಂಗ್ ಇಟ್ಟಿರ್ತೀವಿ. ಅಂದರೆ ಪಿಟ್ಲೆಸ್ಸು ಹೆಡ್ಲೆಸ್ಸು ಜಾಗನೇ ಇರೋದಿಲ್ಲ ಕೆಳಗಡೆ. ನಾವೇನು ಮೆಜರ್ಮೆಂಟು ಒಂದು 50 mm ಸಹಿತ ನಾವು ಡಿಗ್ ಮಾಡಿರೋದಿಲ್ಲ. ಟಾಪಲ್ಲೂ ಸಹಿತ ಜಾಗ ಇರಲ್ಲ. ಅದೇ ಥರದಲ್ಲಿ 2 ಲಿಫ್ಟ್ ರೆಡಿ ಮಾಡಿರ್ತೀವಿ. ಅಲ್ಲಿ ಕಸ್ಟಮರ್ ಬಂದು ಎಲ್ಲಾವುದು ನೋಡ್ಬೋದು. ಸಪೋಸ್ ಇದರಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಇದೆ ನಮ್ಗೆ ಪಿಕ್ಚರಲ್ಲಿ. ಇದನ್ನ ಲಾಸ್ಟ್ ಇಯರ್ ಹಾಕಿದೀವಿ ನಾವು ಇದನ್ನ. ಸೊ ಯೂಶುವಲ್ ಆಗಿ ನಾವು ಒರೈನ್ ಮಾಲ್ಗೆ ಹೋದ್ರೆ ಈ ತರ ಗ್ಲಾಸ್ ಸೇಮ್ ಆಸ್ ಇಟ್ ಇಸ್ ಒರೈನ್ ಮಾಲ್ ಅಲ್ಲಿ ಏನಿದೆ ಸೇಮ್ ಆಸ್ ಇಟ್ ಇಸ್ ನಾವು ಎಕ್ಸಿಬಿಷನ್ ಅಲ್ಲಿ ರನ್ ಮಾಡಿದೀವಿ. ಇದೇ ತರನೇ ಇದೆ ಸೇಮ್ ಆಸ್ ಇಟ್. ಸೊ ಇಲ್ಲಿ ಹತ್ತದಾಗ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇರುತ್ತೆ. ಆ ಚೈನಿಂಗ್ ವರ್ಕ್ ಆಗುತ್ತೆ, ರೋಪ್ ಯಾವ ತರ ವರ್ಕ್ ಆಗುತ್ತೆ. ಹೌದು, ಸೊ ಎಲ್ಲ ಪ್ರತಿಯೊಂದು ಕಾಣಿಸುತ್ತೆ. ಇದೇ ತರನೇ ಮಾಡ್ಕೊಡ್ತೀರಾ ನೀವು ಕೂಡ? ಹೌದು, ಈ ಕಮರ್ಷಿಯಲ್ ನಾವು ಮಾಡಿ ಹಾಕಿರೋದೇ ಎಕ್ಸಿಬಿಷನ್ ಅಲ್ಲಿ ಅದು. ಇದು ಇಲ್ಲೇನ್ ಡಿಸೈನ್ ಹಾಕಿದಿರೋ ಇದು? ಹೌದು, ಸೂಪರ್. ಇದು ಆಚೆಯಿಂದ ಡಿಸ್ಪ್ಲೇ ಇದೆ. ಶಿಖರ್ ಎಲಿವೇಟರ್ಸ್ ಎಷ್ಟು ವರ್ಷದಿಂದ ಇದೆ ಅಂದ್ರಿ ಸರ್ ಫೀಲ್ಡ್? ಆಯ್ತು ಸರ್, ಇವಾಗ 15 years ಕ್ಲೋಸ್ ಆಗಿ 16 years ರನ್ನಿಂಗ್ ಅಲ್ಲಿ ಇದೀವಿ. 16 years. ಹೌದು. ಸೊ ಇವ್ರದ್ದು ನಾಗರೂಪಾಯಲ್ಲಿ ಬರ್ತಕ್ಕಂಥದ್ದು ಇವ್ರ ಆಫೀಸು ನಿಯರ್ ಬೈ ರವಿ ಜಿಮ್ ಅಂತಂದಾದ್ರೂ ಕರಿಬೋದು, ಇಲ್ಲ ಕಾಮಧೇನು ಹೋಟೆಲ್ ಮುಂದ್ಗಡೆ ಅಂತ ಹೇಳ್ಬೋದು. ಸೊ ನಿಯರ್ ಬೈ ಟು ಕಾಫಿ ಲ್ಯಾಂಡ್ ಮಾರ್ಕ್ ಬರುತ್ತೆ ನಿಮ್ಮ ಶಿಖರ್ ಎಲಿವೇಟರ್ಸ್. ಸೊ ಯಾವ ಕಡೆಯಿಂದ ಬೇಕಾದ್ರೂ ನೀವು ಬರ್ಬೋದು ಇಲ್ಲಿಗೆ. ಲಿಫ್ಟ್ ಬೇಕಾ ನೋಡಿ, ಮನೆಗೆ ಬೇಕಾ ಅಥವಾ ಆಫೀಸಿಗೆ ಬೇಕಾ ಅಥವಾ ಹಾಸ್ಪಿಟಲಿಗೆ ಬೇಕಾ, PGಗೆ ಬೇಕಾ, ಕಮರ್ಷಿಯಲಿಗೆ ಬೇಕಾ, ಮಾಲ್ ಏನಾದರೂ ಹೊಸದಾಗಿ ಚಿಕ್ಕದಾಗಿ ಶಾಪಿಂಗ್ ಮಾಲ್ ಥರ ಇದೆಯಾ, ಅದಕ್ಕೂ ಕೂಡ ಇವರೆಲ್ಲ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ, ಬಡ್ಜೆಟಲ್ಲೇ ಮಾಡಿಕೊಡ್ತಾರೆ. ಸೊ ಯಾವುದು ಬೇಕು, ಯಾವ್ಯಾವ ಥರ ಬೇಕು ಅಂತ ಇವ್ರಿಗೆ ತೋರಿಸ್ಕೊಟ್ರೆ ಅದು ಇಷ್ಟಿಷ್ಟು ಬಡ್ಜೆಟ್ ಆಗುತ್ತೆ ಅಂತ ಕೊಟೇಶನ್ ಕೊಡೋದ್ರ ಮುಖಾಂತರ ಕ್ವಾಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವುದನ್ನ ಯಾವ ಪರ್ಪೋಸು, ನೀವು ಎಷ್ಟು ಜನ ಇದ್ದೀರಾ, ಏನು ಯಾವ ಪರ್ಪೋಸು ಅನ್ನೋದು ಹೇಳಿದ್ರೆ ಪ್ರತಿಯೊಂದು ಕೂಡ ಇವ್ರ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಂದು ಕೂಡ ಇವ್ರ ಕಡೆಯಿಂದ ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತಾರೆ. ಆಲ್ ಓವರ್ ಕರ್ನಾಟಕದಾದ್ಯಂತ ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಸೊ ನಿಮಗೂ ಕೂಡ ಈಗ ಹೊಸದಾಗಿ ಯಾರೆಲ್ಲ ಕೇಳ್ತೀರೋ ಅವ್ರಿಗೂ ಕೂಡ ಮಾಡಿಕೊಡ್ತಾರೆ. ಅರೌಂಡ್ 2000+ ಲಿಫ್ಟ್ಗಳನ್ನ ಆಲ್ರೆಡಿ ಇನ್ಸ್ಟಾಲ್ಡ್ ಮಾಡಿದ್ದಾರೆ ನಮ್ಮ ಕರ್ನಾಟಕದಾದ್ಯಂತ ಶಿಖರ್ ಎಲಿವೇಟರ್ಸ್ ಅಂತೇಳಿ. ಸೊ ಒಮ್ಮೆ ಭೇಟಿ ಕೊಡಿ. ಲಕ್ಸುರಿ ಮನೆಗಳನ್ನ ಕಟ್ಸಿರ್ತೀರಾ, ನಾನು ಕೂಡ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ಮನೆಗಳನ್ನೆಲ್ಲ ತೋರಿಸ್ತಾ ಇರ್ತೀನಿ. ಆ ಮನೆಗಳಲ್ಲಿ ಕೆಲವೊಂದು ಲಿಫ್ಟ್ಗಳನ್ನ ನೋಡಿದ್ದೀನಿ. ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಲಿಫ್ಟ್ಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಯಾರೆಲ್ಲ ಮನೆಗಳು ಕಟ್ಸ್ಕೊಂಡಿದ್ದೀರೋ ಇಲ್ಲಿ ಒಮ್ಮೆ ಭೇಟಿ ಕೊಡಿ ಲಿಫ್ಟ್ ಬೇಕು ಅಂತ ಅಂದರೆ. ಸೊ ಕಂಪ್ಲೀಟ್ ಇವ್ರದ್ದು ಟೀಮ್ ಇರುತ್ತೆ ನಿಮಗೆ, ಯಾವ ಏನು ಪ್ರತಿಯೊಂದು ಕಸ್ಟಮರ್ ನಮಗೆ ಬ್ಯಾಕ್ ಹ್ಯಾಂಡಲ್ ಕಾಲ್ ಬಂತಂದ್ರೆ ಫ್ರೀ ವಿಸಿಟ್ ನಮ್ಮ ಎಲ್ಲಾ ಏರಿಯಾದಲ್ಲೂ ನಮ್ಮ ಎಕ್ಸಿಕ್ಯೂಟಿವ್ ನೀವೇ ಹೋಗ್ಬಿಡ್ತೀರಾ ಜಾಗಕ್ಕೆ, ಅವ್ರಿಗೆ ಬರೋ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಎಲ್ಲಾ ಏರಿಯಾದಲ್ಲಿ ಇಟ್ಟಿರ್ತೀವಿ. ಅಲ್ಲಿಂದ ಇಮಿಡಿಯೇಟ್ ಆಗಿ ಫ್ರೀ ವಿಸಿಟ್ ಮಾಡಿಸಿ ಅವ್ರ ಮೆಜರ್ಮೆಂಟ್ ಏನು ಬೇಕು, ಯಾವ ಥರ ನಮಗೆ ಅವ್ರ ಡ್ರಾಯಿಂಗಲ್ಲಿ ಫ್ರೀ ಡ್ರಾಯಿಂಗು, ಫ್ರೀ ಕನ್ಸಲ್ಟೆನ್ಸಿ, ಏನು ಫೀಸ್ ಎಲ್ಲ ಏನು ನಾವು ಚಾರ್ಜ್ ಮಾಡಲ್ಲ. ಫ್ರೀ ಆಫ್ ಕಾಸ್ಟ್. ಫ್ರೀ ಆಫ್ ಕಾಸ್ಟ್ ಅಲ್ಲಿ ವಿಸಿಟ್ ಮಾಡಿಸ್ತೀವಿ. ಆಲ್ ಓವರ್ ಬ್ಯಾಂಗ್ಳೂರು, ಆಲ್ ಓವರ್ ಕರ್ನಾಟಕ ಫ್ರೀ ವಿಸಿಟ್. ಹೌದು. ಸೊ ಅಂದ್ರೆ ಯಾವ ಜಾಗದಲ್ಲಿ ಹಾಕ್ಸ್ಕೋಬೇಕು, ಬಾಗಲಕೋಟೆಲ್ಲಿ ಕಾಲ್ ಮಾಡಲಿ, ಇಲ್ಲಿಂದ ಫ್ರೀಯಾಗಿ ಕಳಿಸ್ತೀವಿ. ಸೈಟ್ ವಿಸಿಟ್ ಮಾಡಿಸ್ತೀವಿ, ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಕೊಡಿಸ್ತೀವಿ. ನೆಕ್ಸ್ಟ್ ಅಲ್ಲಿ ನಮ್ಗೆ ಯಾವ್ಯಾವ ಫೀಚರ್ಸ್, ಇವಾಗ ಒಬ್ಬೊಬ್ರು ಏನು ಮಾಡಿರ್ತಾರೆ, ಜಾಗನೇ ಬಿಟ್ಟಿರೋದಿಲ್ಲ, ಅದನ್ನ ಕೋರ್ ಕಟಿಂಗ್ ಎಲ್ಲ ಮಾಡಿ ಸ್ಟ್ರಕ್ಚರ್ ಮಾಡಿ ಲಿಫ್ಟ್ ಹಾಕಿ ಅಂತಾರೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ನಮ್ಮ ಎಕ್ಸಿಕ್ಯೂಟಿವ್ ನಾವು ಅಲ್ಲಿ ಕಳಿಸಿ ಪ್ರಿಪ್ರೇಷನ್ ಏನು ಬೇಕಾಗಿದೆ ಅವ್ರಿಗೆ ಅದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಇವಾಗ ಲಿಫ್ಟ್ ಅಂದರೆ ಎಲ್ಲ ಥರದಲ್ಲೂ ಒಂದೇ ಥರ ನಾವು ಲಿಫ್ಟ್ ಹಾಕ್ಬಿಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಯಾವ ಥರ ಏನು ಬೇಕಾಗಿದೆ, ಏನು ಪರ್ಟಿಕ್ಯುಲರಾಗಿ ಅವ್ರಿಗೆ ಯಾವ ಲಿಫ್ಟ್ ಬೇಕಾಗಿದೆ, ಪ್ಯಾಸೆಂಜರ್ ಲಿಫ್ಟ್ ಬೇಕಾ, ಗೂಡ್ಸ್ ಲಿಫ್ಟ್ ಬೇಕಾ, ಹಾಸ್ಪಿಟಲ್ಗೆ ಬೇಕಾ, ಸ್ಟ್ರಕ್ಚರ್ ಲಿಫ್ಟು. ಸುಮಾರು ಹಾಸ್ಪಿಟಲ್ ಲಿಫ್ಟ್ಗೆ ಸ್ಟ್ರಕ್ಚರ್ ಪೇಷೆಂಟ್ನ ತಿಳ್ಕೊಂಡು ಹೋಗೋದು ಲಿಫ್ಟ್ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಇನ್ಸ್ಟಾಲ್ ಆಗ್ತಾ ಇದೆ, ರನ್ನಿಂಗು ಕೊಡ್ತಾ ಇದ್ದೀವಿ. ನೀವು ಇದೇ ಮೂಲೆ ಅಂತಲ್ಲ, ಹೊಸಪೇಟೆಲಿದೆ,
ಚಿತ್ರದುರ್ಗದಲ್ಲಿದೆ, ದಾವಣಗೆರೆಯಲ್ಲಿದೆ, ಶಿವಮೊಗ್ಗದಲ್ಲಿದೆ, ಮಂಗಳೂರಲ್ಲಿದೆ, ಅಲ್ಲಿಂದ ಕುಣಿಗಲ್, ತುಮಕೂರು, ಹಾಸನ್ನು, ಅಲ್ಲಿಂದ ಮಡಿಕೇರಿ ಟಿಬೇಟಿಯನ್ ಟೆಂಪಲ್ಗೆ ಲಿಫ್ಟ್ ಕೊಟ್ಟಿದ್ದೀವಿ. ಸೂಪರ್. 15 ಡೇಸಲ್ಲಿ ರೆಡಿ ಮಾಡಿಕೊಟ್ಟಿದ್ದೀವಿ. 15 ಡೇಸಲ್ಲಿ ಲಿಫ್ಟ್ ಓನ್ಲಿ ಟೈಮ್ ಕೊಟ್ಟಿದ್ದು ನಮ್ಗೆ ಅವರು 15 ಡೇಸಲ್ಲಿ ಟಿಬೇಟಿಯನ್ ಟೆಂಪಲಲ್ಲಿ ಗುರುಜಿ 15 ದಿವಸದಲ್ಲಿ ರೆಡಿ ಮಾಡ್ಕೊಟ್ಟಿದ್ದೀವಿ. ಸೂಪರ್, ವೆರಿ ಗುಡ್ ಅಂತ ನಮಗೆ ರಿವ್ಯೂ ಫೀಡ್ಬ್ಯಾಕಲ್ಲೂ ಕೊಟ್ಟಿದ್ದಾರೆ. ಅದೇನು ತೊಂದರೆ ಇಲ್ಲ. ಆಮೇಲೆ ಕೋಲಾರದಲ್ಲಿದೆ ಸರ್, ಇದು ನೋಡಿ ಇದೇ ನಮ್ಮದು ಆಫೀಸು, ಇದು ರಿಸೆಪ್ಷನ್ನು ಮತ್ತು ಕ್ಯಾಬಿನ್ಸ್ ಡಿಸೈನ್ಸ್ ಎಲ್ಲ ಇಲ್ಲಿ ಒಳಗಡೆ ಅಲಾಟ್ ಮಾಡಿದ್ದೀವಿ. ಸೊ ಎಲ್ಲ ಡಿಸ್ಪ್ಲೇ ಇಲ್ಲೇ ಮಾಡಿ, ಎಲ್ಲ ಡಿಸ್ಪ್ಲೇ, ಮೋಟ್ರು ಮತ್ತು ಸಣ್ಣ ಸ್ಮಾಲ್ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ. ಮತ್ತು ಡಿಸ್ಪ್ಲೇ ಸಿಸ್ಟಮ್ಸು ಮತ್ತು ಇಲ್ಲಿಂದ ಅಲ್ಲಿಂದ ಒಳಗಡೆ ಬರ್ತಿದ್ದಂಗೆ ಎಸ್ ಸ್ಟೈನ್ ಆ್ಯಂಡ್ ಸ್ಟೀಲಲ್ಲಿ ಡಿಸೈನ್ಸ್ ಎಲ್ಲ ಇದೆ ಇಲ್ಲಿ. ಇದು ಒಂದೇ ಡಿಸೈನ್ ಅಂತ ಅಲ್ಲ, ಸುಮಾರು ಡಿಸೈನ್ಸ್ ಇದೆ. ಕಸ್ಟಮರ್ ಯಾವ ಡಿಸೈನ್ ಕೇಳ್ತಾರೆ ಅದರಲ್ಲಿ ಡಿಸೈನ್ ಕೊಡ್ತೀವಿ. ಸಪೋರ್ಟ್ಗೆ ನಾವು ಕಾಲ್ ಬ್ಯಾಕಿಂದ ಯಾವ ಎಲ್ಲಿಂದ ಫೋನ್ ಬರುತ್ತೆ, ನಮ್ಮ ಸಪೋರ್ಟ್ ಟೀಮ್ ಇದೆ, ಸೇಲ್ಸ್ ಎಕ್ಸಿಕ್ಯೂಟಿವ್, ಸೇಲ್ಸ್ ಮ್ಯಾನೇಜರ್ಸ್ ಎಲ್ಲ ಅವ್ರವ್ರ ಟೀಮಲ್ಲಿ ಅವ್ರವ್ರ ಕೆಲಸ ಮಾಡ್ತಾರೆ. ಸೊ ಓಕೆ, ಅಂದರೆ ಟೀಮ್ ಕೂಡ ರೆಡಿ ಇದೆ. ಟೀಮ್ ಕೂಡ ಸೇಲ್ಸ್ ಆಗಲಿ, ವಿಸಿಟ್ಗಾಗಲಿ, ಪ್ರತಿಯೊಂದಕ್ಕೂ ಕೂಡ. ಹೌದು ಸರ್, ಇದು ಸರ್ ಇದು ನಮ್ಮದು ಕ್ಯಾಬಿನ್ ಸರ್. ಸೊ ನಿಮ್ಮ ಕ್ಯಾಬಿನ್. ಹೌದು ಸರ್, ನಮ್ಮ ರಾಜು ಸರ್ ಕೂತ್ಕೊಳ್ತಕ್ಕಂಥ ಕ್ಯಾಬಿನ್ ಇದು, ಡೈರೆಕ್ಟರ್ ರಾಜು ಸರ್. ಸೊ ನೋಡ್ತಾ ಇರ್ಬೋದು, ಇಷ್ಟು ಶಿಖರ್ ಎಲಿವೇಟರ್ಸ್ನ ಆಫೀಸ್ ಆಗಿರ್ಬೋದು. ಇದು ಬಿಟ್ಟು ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದೆಲ್ಲ ಮ್ಯಾನುಫ್ಯಾಕ್ಚರು ನಮಗೆ ಇಲ್ಲಿ ಪಿಣ್ಯ ಫಸ್ಟ್ ಸ್ಟೇಜಲ್ಲಿ ಇದೆ. ಅದನ್ನು ಕೆಲವೇ ದಿನಗಳಲ್ಲಿ ಅದನ್ನು ನಾವು ತೋರಿಸ್ತೀನಿ ಅಷ್ಟಲ್ವಾ, ಕೆಲವೇ ದಿನಗಳಲ್ಲಿ. ಓಕೆ, ಇಷ್ಟೊತ್ತು ಲಿಫ್ಟ್ಗಳ ಬಗ್ಗೆ ಮಾಹಿತಿನ ಕೊಟ್ರಿ ಸರ್. ಸೊ ಅದು ಒಳ್ಳೆ ಬಡ್ಜೆಟಲ್ಲಿ, ಅವ್ರಿಗೆ ಯಾವ ಬಡ್ಜೆಟಲ್ಲಿ ಬೇಕೋ ಪ್ರತಿಯೊಂದು ಡೀಟೇಲ್ಸ್ನ ಕೊಡಿ. ಮತ್ತು ಸ್ಟಾರ್ಟಿಂಗ್ ಏನು ಬಡ್ಜೆಟಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಸ್ಟಾರ್ಟಿಂಗ್ ಬಡ್ಜೆಟ್ ಬಂದು ನಿಮಗೆ 5.5 ಲ್ಯಾಕಿಂದ ಹಿಡಿದು 35 ಲ್ಯಾಕ್ವರೆಗೂ ಇದೆ. 5.5 ಲಕ್ಷದಿಂದ 35 ಲಕ್ಷದವರೆಗೂ ನಿಮಗೆ ಲಿಫ್ಟ್ನ ಕೊಡ್ತೀರಾ? ಹೌದು ಅಲ್ವಾ? ಸೊ ಪ್ರತಿಯೊಂದು ನಿಮ್ದೆ ಇನ್ಸ್ಟಾಲೇಷನ್ ಆಗಿರ್ಬೋದು, ಹೌದು, ಅದ್ರ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಡಿಪೆಂಡ್ ಆನ್ ರಿಕ್ವೈರ್ಮೆಂಟ್. ಹೌದು ಅಲ್ವಾ ಸರ್. ಇಲ್ಲಿಂದ ಫಾರ್ ಎಕ್ಸಾಂಪಲ್ ಯುಪಿಗೆ ನಾನು ಫಿಟ್ ಮಾಡ್ತಾ ಇದ್ದೀನಿ ಲಿಫ್ಟ್. ಉತ್ತರ ಪ್ರದೇಶ್ ವಾರಣಾಸಿ ಕೇಳಿದ್ದೀರಾ? ವಾರಣಾಸಿಗೆ ಇಲ್ಲಿಂದ ಲೋಡಿಂಗ್ ಹೋಗ್ತಾ ಇದೆ, 2 ಕಂಟೈನರ್ ಹೋಗ್ತಾ ಇದೆ. ಸೂಪರ್ ಸೂಪರ್. 3 ಲಿಫ್ಟ್ ಒಂದೇ ಕಸ್ಟಮರ್ ಕೊಟ್ಟಿದ್ದಾರೆ. ಇನ್ನು ಒಂದು 15 ಡೇಸಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ ವಾರಣಾಸಿ. ಸೂಪರ್ ಸರ್, ಇದೇ ಥರ ಶುರು ಮಾಡ್ತಾ ಇರಿ. ಕ್ವಾಲಿಟಿಲೂ ಕಾಂಪ್ರಮೈಸ್ ಆಗಿಲ್ಲ, ಒಳ್ಳೆ ಬ್ರ್ಯಾಂಡ್ ಕೂಡ ಇಟ್ಟಿದ್ದೀರಾ, ಶಿಖರ್ ಎಲಿವೇಟರ್ಸ್. ಮೌಂಟ್ ಎವರೆಸ್ಟ್ ಸರ್, ಶಿಖರ್ ಅಂದ್ರೆ ಮೌಂಟ್ ಎವರೆಸ್ಟ್ ಅಂತ ಹೇಳಿ. ಆ ಪಿರಮಿಡ್ ಹೇಗಿದೆ ಲೈಕ್ ಮೌಂಟ್ ಎವರೆಸ್ಟ್ ಅವರು ರೀಚ್ ಆಗ್ತಾ ಇದೀವಿ ಅಂತ ನಾವು ಹೆಚ್ಚು ಕಮ್ಮಿ ಫ್ಯೂಚರ್ ಅಲ್ಲಿ ಏನಾದ್ರು ಅದಕ್ಕೂ ಲಿಫ್ಟ್ ಹಾಕೊಡಿ ಅಂದ್ರೆ ಅದಕ್ಕೂ ಕೂಡ ಹಾಕೋ ಕೆಪಾಸಿಟಿ ಇದೆ ಅಂತ ಮುಂದೆ ಬರ್ತೀವಿ. ಮಾಡೋಣ ಸರ್, ಅಷ್ಟು ಶಕ್ತಿ ಬರಲಿ. ಆಲ್ ದ ಬೆಸ್ಟ್, ಚೆನ್ನಾಗಾಗ್ಲಿ. ಸೊ ನೋಡಿ, ಯಾರಿಗೆಲ್ಲ ಲಿಫ್ಟ್ ಬೇಕು, ನಿಮ್ಮ ಮನೆಗೆ ಬೇಕು ಅಥವಾ ಕಮರ್ಷಿಯಲ್ಸ್ ಬೇಕು, ಇಷ್ಟೊತ್ತು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಡಿಸ್ಪ್ಲೇಯಿಂದ ಹಿಡಿದು ಕಲರಿಂದ ಹಿಡಿದು ಪ್ರತಿಯೊಂದು ಕೂಡ ನಿಮಗೆ ಯಾವ ಥರ ಬೇಕೋ ಅದೇ ಥರನೇ ಮಾಡಿಕೊಡ್ತಾರೆ. ಅದೇ ಶಿಖರ್ ಎಲಿವೇಟರ್ಸು. ಅದು ಎಲ್ಲೂ ಇಲ್ಲ, ನಮ್ಮ ಬೆಂಗಳೂರಿನ ನಾಗರಬಾವಿಲಿ ಇದೆ ಆಫೀಸು. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಿ, ಬರೋಕ್ಕಾಗಲ್ವಾ? ಆಲ್ ಓವರ್ ಕರ್ನಾಟಕದಾದ್ಯಂತ ನೀವೆಲ್ಲೇ ಇದ್ರೂ ಕೂಡ ನಿಮ್ಮ ಮನೆಗೆ ಬಂದು ನಿಮ್ಮ ಜಾಗನ ಪ್ರತಿಯೊಂದು ಸ್ಕ್ವೇರ್ ಫೀಟ್ನ ಸ್ಕೆಚ್ ಹಾಕಿ ಇದಕ್ಕೆ ಈ ಥರ ಬೇಕು, ಈ ಥರ ಅಂತ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಇವ್ರ ಕಡೆಯಿಂದ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಸ್ಟಾರ್ಟಿಂಗ್ ಫ್ರಮ್ 5.5 ಅಂದರೆ 5.5 5.5 ಲಕ್ಷದಿಂದ ಸ್ಟಾರ್ಟ್ ಆಗಿ 35 ಲಕ್ಷದವರೆಗೂ ನಿಮ್ಮ ಹತ್ರ ಲಿಫ್ಟ್ಗಳು ಅವೈಲೇಬಲ್ ಇದಾವೆ. ಇನ್ನು ಹೆಚ್ಚಿನ ಮಾಹಿತಿಗೆ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ, ಅದು ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಇವ್ರ ಟೀಮ್ ಎಲ್ಲ ನೋಡಿದ್ರಲ್ವಾ, ಆಫೀಸು ಕೂಡ ನೋಡಿದ್ರೆ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್.